ಭಗವದ್ಗೀತೆಯ 18ನೇ ಅಧ್ಯಾಯದ ಅಂತಿಮ ಘಟ್ಟದಲ್ಲಿದ್ದೇವೆ. ಧೃತರಾಷ್ಟ್ರನ ಪ್ರಶ್ನೆಗೆ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುಯುತ್ಸವ ಮಾಮಕ ಪಾಂಡವಾಶ್ಚೈವ ಕಿಮಕುರುವತ ಸಂಜಯ ಎನ್ನುವ ಧೃತರಾಷ್ಟ್ರನ ಪ್ರಶ್ನೆಗೆ ನನ್ನವರು ಹಾಗೂ ಪಾಂಡವರು ರಣರಂಗದಲ್ಲಿ ಏನು ಮಾಡಿದರು ಅಂತ ಈ ಪ್ರಶ್ನೆಗೆ ಉತ್ತರವಾಗಿ ಸಂಜಯ ತಾನು ಭಗವದ್ಗೀತೆಯನ್ನು ಅಂದರೆ ಎಲ್ಲ ವಿವರಣೆಯನ್ನು ಕೊಡ್ತಾ ಭಗವದ್ಗೀತೆ ಅಲ್ಲಿ ಕೃಷ್ಣ ಉಪದೇಶ ಮಾಡಿದ ಅರ್ಜುನನಿಗೆ ಅದನ್ನು ಕೂಡ ಧೃತರಾಷ್ಟ್ರನಿಗೆ ಉಪದೇಶವನ್ನು ಕೊಟ್ಟ. ಕೃಷ್ಣ ಅರ್ಜುನರ ಸಂವಾದವನ್ನು ಸಂಜಯ ಮುಗಿಸಿ ಈಗ ತನ್ನ ಅಭಿಪ್ರಾಯವನ್ನು ಧೃತರಾಷ್ಟ್ರನ ಮುಂದೆ ಹೇಳ್ತಾ ಇದ್ದಾನೆ. ಸಂಜಯೋವಾಚ ಇತ್ಯಹಂ ವಾಸುದೇವಸ್ಯ ಪಾರ್ಥಸ್ಯ ಚ ಮಹಾತ್ಮನಃ ಸಂವಾದಮಿವಮಶ್ರೋಷಮದ್ಭುತಂ ರೋಮಹರ್ಷಣಂ. ಧೃತರಾಷ್ಟ್ರನಿಗೆ ಧೃತರಾಷ್ಟ್ರ ಹೀಗೆ ಅಂದರೆ ಇಲ್ಲಿಯವರೆಗೆ ಹಿಂದಿನ ಶ್ಲೋಕದವರೆಗೇನು ಕೃಷ್ಣಾರ್ಜುನರ ಸಂವಾದ ಅಲ್ಲಿಯವರೆಗೆ ಈ ಅರ್ಜುನ ಹಾಗೂ ಕೃಷ್ಣರ ಸಂವಾದ ಅದು ಇಬ್ಬರು ಎಂಥವರು ಅಂತ ಹೇಳಿದರೆ ಮಹಾತ್ಮನಃ ಅಂತ ಹೇಳ್ತಾನೆ. ವಾಸ್ತವಿಕವಾಗಿ ವಾಸುದೇವನು ಕೂಡ ಮಹಾತ್ಮ, ಅರ್ಜುನನು ಮಹಾತ್ಮ, ಇವರಿಬ್ಬರು ಮಹಾತ್ಮರು. ಅಂದರೆ ಮಹಾತ್ಮನಃ ಅನ್ನೋದು ಎರಡೂ ಕಡೆ ನಾವು ತಿಳ್ಕೊಳ್ಬೇಕಾದದ್ದು. ವಾಸುದೇವನು ಮಹಾತ್ಮ ಅಂತ ಹೇಳಿದರೆ ಆತ್ಮ ಅಂತ ಹೇಳಿದ್ರೆ ಸಾಮಾನ್ಯ ಜೀವ ಅಂತ ಇಟ್ಕೊಂಡ್ರೆ ಅವರೆಲ್ಲರನ್ನೂ ಮೀರಿ ನಿಂತವನು ಪರಮಾತ್ಮವನು ಕೃಷ್ಣ. ವಾಸುದೇವ ಅವನನ್ನು ಯಾಕಿಲ್ಲಿ ವಾಸುದೇವ ಅಂತ ಕರೀತಾ ಇದ್ದಾನೆ ಸಂಜಯ ಅಂತ ಹೇಳಿದರೆ ಕೃಷ್ಣ ಅಂತ ಹೇಳ್ಬೋದಿತ್ತು. ವಾಸುದೇವ ಅಂತ ಹೇಳೋದು ಒಂದು ಮೇಲು ನೋಟಕ್ಕೆ ವಸುದೇವನ ಮಗನಾಗಿ ಬಂದವನು ಅಂತ. ಇನ್ನೊಂದರ್ಥ ಏನು ಅಂತ ಹೇಳಿದರೆ ಮೋಕ್ಷಪ್ರದನಾದ ಭಗವಂತ ಅಂತ. ನಾನು ಯಾರು ಮೋಕ್ಷವನ್ನು ಕರುಣಿಸುವ ಭಗವಂತನೋ ಅಂತಹ ಭಗವಂತನ ಬಾಯಿಯಿಂದ ಆ ಮೋಕ್ಷಕ್ಕೆ ಯಾಕೆ ಹೋಗಬಹುದು ಅನ್ನೋದನ್ನು ಕೇಳಿ ತಿಳ್ಕೊಂಡೆ ಅಂತ ಹೇಳಿದರೆ ಅರ್ಥ ಏನು ಅಂತ ಹೇಳಿದರೆ ಇದು ಅತ್ಯಂತ ಪ್ರಾಮಾಣಿಕವಾದದ್ದು. ಯಾಕಂದರೆ ಮೋಕ್ಷ ಕೊಡುವವನೇ ಅವನೇ ಹೇಳ್ತಾ ಇದ್ದಾನೆ ಈ ದಾರಿಯಲ್ಲಿ ಹೋದರೆ ನೀವು ಆ ಮೋಕ್ಷ ಪಡಿಬಹುದು ಅಂತ. ಅದಕ್ಕೋಸ್ಕರ ಆ ಸ್ವಾಮಿಯಾದ ಪರಮಾತ್ಮನಾದ ಆ ವಾಸುದೇವನ ಹಾಗೂ ಪಾರ್ಥಸ್ಯ ಚ ಮಹಾತ್ಮ ಅವನು ಕೂಡ ಪಾರ್ಥನೂ ಮಹಾತ್ಮ. ಅಂದರೆ ಮಹಾತ್ಮ ಅಂತ ಹೇಳಿದರೆ ಉಳಿದ ಎಲ್ಲ ಜೀವರೇನಿದ್ದಾರೆ ಅವರೆಲ್ಲರಿಗಿಂತಲೂ ಹೆಚ್ಚಿನವನು. ಕಾರಣ ಏನು ಅಂತ ಹೇಳಿದರೆ ಕೃಷ್ಣ ಭಗವದ್ಗೀತೆಯನ್ನು ಹೇಳಲಿಕ್ಕೆ ಅವನನ್ನೇ ಆಯ್ಕೆ ಮಾಡಿಕೊಂಡಲ್ವಾ, ಅವನನ್ನೇ ಆಯ್ಕೆ ಮಾಡ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ನಮ್ಮ ಹಾಗೆ ಸಾಮಾನ್ಯ ಅಲ್ಲ. ಅವನ ಮನಸ್ಸು ಬಹಳ ಶುದ್ಧವಾದದ್ದು, ಅದಕ್ಕೋಸ್ಕರ ಅವನನ್ನು ಆಯ್ಕೆ ಮಾಡಿಕೊಂಡಿದ್ದಾನೆ ಭಗವಂತ. ಅಂತಹ ಮಹಾತ್ಮನಾದ ಪಾರ್ಥ ನೋಡಿ, ಪಾರ್ಥ ಅಂತಲೇ ಹೇಳ್ತಾ ಇದ್ದಾನೆ ಸಂಜಯ. ಕಾರಣ ಏನು ಅಂತ ಹೇಳಿದರೆ ಅವನು ಪೃಥೆಯ ಮಗನಾಗಿ ಬಂದದ್ರಿಂದಲೇ ಅವನಿಗಿಂತ ಒಂದು ಭಾಗ್ಯ ಸಿಕ್ಕಿದೆ. ಒಂದನೇದಾಗಿ ಅವನೇ ಅರ್ಜುನನ ಈ ಇಂದ್ರನ ಅವತಾರ, ಅದರೊಟ್ಟಿಗೆ ಪೃಥೆಯ ಮಗನಾಗಿ ಬಂದಿದ್ದಾನೆ. ಪೃಥೆ ಅಂತ ಕೃಷ್ಣನ ಭಕ್ತಿ ಅಂತಹ ಆ ಪಾರ್ಥ. ಮತ್ತು ಇನ್ನೊಂದೇನು ಅಂತ ಹೇಳಿದರೆ ಪಾರ್ಥಸ್ಯ ಚ ಅಂತ ಅಲ್ಲಿ ಚಕಾರ ಒಂದಿದೆ. ಈ ಚಕಾರ ಏನು ತಿಳಿಸ್ತಾ ಇದೆ ಅಂತ ಹೇಳಿದರೆ ಕೃಷ್ಣ ಹಾಗೂ ಕೃಷ್ಣನ ಅನುಯಾಯಿಯಾದ ಅರ್ಜುನ ಅಂತ. ಯಾವ ರೀತಿ ಅಂತ ಹೇಳಿದರೆ ರಾಮನೊಟ್ಟಿಗೆ ಲಕ್ಷ್ಮಣನೂ ಹೋದ ಅಂತ ಹೇಳಿದರೆ ರಾಮನ ಹಿಂದೆ ಹೋದ ಅಂತ ಅರ್ಥವೇ ಹೊರತು ರಾಮನ ಮುಂದೆ ಹೋದ ಅಂತಲ್ಲ. ಅದಕ್ಕೆ ರಾಮ ಮತ್ತು ಲಕ್ಷ್ಮಣ ಹೋದ ಅಂತ ಹೇಳಿದರೆ ರಾಮನ ಹಿಂದೆ ಲಕ್ಷ್ಮಣ ಹೋದ ಅಂತ. ಹಾಗೆಯೇ ಇಲ್ಲಿ ಕೃಷ್ಣ ಅವನನ್ನು ಅನುಸರಿಸಿರುವಂತಹ ಅರ್ಜುನ. ಇವರಿಬ್ಬರ ಸಂವಾದ ಅಂದರೆ ಬರಿಯ ಮಾತುಕತೆ ಅಲ್ಲ, ಅದು ವಾದ ಅಂತ ಹೇಳಿದರೆ ಬರೀ ಮಾತುಕತೆ. ಇದು ಸಂವಾದ, ಒಳ್ಳೆಯ ಮಾತುಕತೆ. ಎಂಥ ಮಾತುಕತೆ ಅಂದರೆ ನಮಗೆ ಉಪಯುಕ್ತವಾದ ಮಾತುಕತೆ. ಅದು ಎಂಥದ್ದು ಅಂತ ಹೇಳಿದರೆ ಸಂವಾದಂ ಇಮಂ ಅಶ್ರೌಷಂ, ನಾನು ಕೇಳಿದೆ ಅದ್ಭುತಂ ರೋಮಹರ್ಷಣಂ ಅಂತ ಹೇಳ್ತಾನೆ. ಅದ್ಭುತವಾದದ್ದು. ಯಾಕೆ ಅದ್ಭುತ ಅಂತ ಹೇಳ್ತಾ ಇದ್ದಾನೆ ಅಂತ ಹೇಳಿದರೆ ಹಿಂದೆ ಇಂಥದ್ದನ್ನು ಕೇಳಿರ್ಲಿಕ್ಕೆ ಸಾಧ್ಯ ಇಲ್ಲ, ಮುಂದೆ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಅಂಥದ್ದಕ್ಕೆ ನಾವು ಅದ್ಭುತ ಅಂತ ಹೇಳ್ತೇವೆ. ಲೋಕದಲ್ಲಿ ಕೇಳದೇ ಇರುವಂಥದ್ದು, ಕಾಣದೇ ಇರುವಂಥದ್ದು, ಅಂಥದ್ದನ್ನು ನಾನು ಕೇಳಿದ್ದೇನೆ. ಇದನ್ನು ಅದು ಬರೀ ಕೇಳಿ ನಾನು ಹಾಗೆ ಕೂತ್ಕೊಳ್ಳಿಲ್ಲ. ಮತ್ತೇನೆಂದರೆ ರೋಮಹರ್ಷಣಂ ಅಂತ ಹೇಳ್ತಾನೆ. ಅದು ಆ ಭಗವದ್ಗೀತೆಯನ್ನು ಕೇಳ್ತಾ ಇದ್ದರೆ ಅಷ್ಟು ಆನಂದ ಆಗ್ತಾ ಇದೆ ನನಗೆ. ಎಂಥದ್ದು ಅಂತ ಹೇಳಿದ್ರೆ ನನ್ನ ರೋಮಗಳು ನಿಮಿರಿ ನಿಲ್ತಾ ಇದೆ, ಅಷ್ಟು ಆನಂದ ಆಗ್ತಾ ಇದೆ ಅಂತ ಹೇಳಿದರೆ ಅದನ್ನು ಸಂಜಯ ಹೇಗೆ ಅನುಭವಿಸಿದ್ದಾನೆ ಅಂತ ಹೇಳ್ತಾ ಇರುವಂಥ. ಆ ಭಗವದ್ಗೀತೆಯನ್ನು ನಾನು ಕೇಳಿ ಅನುಭವಿಸಿದ್ದೇನೆ. ಅದನ್ನು ಹೇಗೆ ಅಂತ ಹೇಳಿದ್ರೆ ಅದಕ್ಕೋಸ್ಕರ ನನಗೆ ರೋಮಾಂಚನ ಆಗ್ತಾ ಇದೆ.
ಕಾರಣ ಏನಂದರೆ ಅದು ಅದ್ಭುತವಾದದ್ದು. ಇನ್ನೆಲ್ಲೂ ಈ ರೀತಿ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ, ಒಂದನೇದಾಗಿ ಕೃಷ್ಣಾರ್ಜುನರು ಅವರ ಮಾತುಕತೆ, ಕೃಷ್ಣನ ಉಪದೇಶ, ಅರ್ಜುನ ಕೇಳ್ತಾ ಇರುವವನು, ಮತ್ತು ಅಲ್ಲಿ ಬಂದ ವಿಷಯಗಳೇನಿದೆ ಅದು ಎಲ್ಲ ಉಪನಿಷತ್ತುಗಳ ಸಾರ. ಅದು ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ, ಕೆಲವೊಂದು ಕೃಷ್ಣರಿಗೆ ಮಾತ್ರ ಅರ್ಥ ಗೊತ್ತಂತೆ. ಕೇವಲ ಈಶ್ವರ ದುಷ್ಟಾರ್ಥ ಪರಾಮ್ ಅಂತ ಹೇಳ್ತಾರೆ, ಉಳಿದವರಿಗೆ ಗೊತ್ತೇ ಇಲ್ಲ. ಮೇಲು ನೋಟಕ್ಕೆ ಎಲ್ರಿಗೂ ಗೊತ್ತಿದೆ, ಆದರೆ ಒಳಹೊಕ್ಕು ನೋಡಿದರೆ ಕೇವಲ ದೇವರಿಗೆ ಮಾತ್ರ ಗೊತ್ತಿರುವ ಅರ್ಥಗಳು ಇದೆ ಅಂತ. ಮಹಾಭಾರತದಲ್ಲೇ ಆ ರೀತಿ ಇದೆ. ಇನ್ನು ಮಹಾಭಾರತದ ಉಪನಿಷತ್ತಾದ ಭಗವದ್ಗೀತೆಯಲ್ಲಿ ಇದು ಕೇಳುವುದೇ ಬೇಡ. ಅದಕ್ಕೋಸ್ಕರ ಅಂಥದ್ದನ್ನು ನಾನು ಕೇಳಿದೆ ಅಂತ ಬಹಳ ಸಂತೋಷದಿಂದ ಧೃತರಾಷ್ಟ್ರನಿಗೆ ಸಂಜಯ ಹೇಳ್ತಾ ಇದ್ದಾನೆ. ಅಂದರೆ ಇದನ್ನು ಹೇಳುವ ಮೂಲಕ ಧೃತರಾಷ್ಟ್ರನಿಗೆ ಆ ಭಗವದ್ಗೀತೆ ಎಷ್ಟು ಮಹತ್ವಪೂರ್ಣವಾದದ್ದು ಅನ್ನುವುದನ್ನು ತೋರಿಸಿಕೊಡ್ತಾ ಇದ್ದಾನೆ. ಇದನ್ನು ನಾನು ಹೇಗೆ ಕೇಳಿದೆ, ನನಗೆ ಇಂತಹ ಒಂದು ಈ ಭಗವದ್ಗೀತೆಯನ್ನು ಕೇಳುವ ಭಾಗ್ಯ. ಯಾಕೆ ಅಂತೇಳಿದರೆ, ಭಗವದ್ಗೀತೆಯನ್ನು ರಣರಂಗದಲ್ಲಿ ಅರ್ಜುನನಿಗೆ ಕೃಷ್ಣ ಹೇಳಿದ್ದು, ನಾನೆಲ್ಲೋ ಇದ್ದೆ, ನನಗದು ಹೇಗೆ ಕೇಳಬೇಕು ಅಂತೇಳಿದರೆ ಅದಕ್ಕೆ ಹೇಳ್ತಾನೆ ಸಂಜಯ. ವ್ಯಾಸಪ್ರಸಾದಾತ್ ಶ್ರುತವಾನೇತದ್ ಗುಹ್ಯದ್ಮಹಂ ಪರಂ ಯೋಗಂ ಯೋಗೇಶ್ವರಾತ್ ಕೃಷ್ಣಾತ್ ಸಾಕ್ಷಾತ್ ಕಥಯತ ಸ್ವಯಂ. ನೆನಪು ಮಾಡಿಕೊಳ್ತಾ ಇದ್ದಾನೆ. ವ್ಯಾಸಪ್ರಸಾದಾತ್ ಶ್ರುತವಾನ್, ವೇದವ್ಯಾಸರ ಅನುಗ್ರಹ, ವೇದವ್ಯಾಸರ ಅನುಗ್ರಹದಿಂದಾಗಿ ನನಗೆ ಇದನ್ನು ಕೇಳಲಿಕ್ಕೆ ಸಾಧ್ಯವಾಯಿತು ಅಂತ. ಯಾಕಂತ ಹೇಳಿದರೆ, ಯಾವಾಗ ಯುದ್ಧ ಪ್ರಾರಂಭ ಆಗ್ತದೆ ಆಗಲೇ ಈ ಧೃತರಾಷ್ಟ್ರನಿಗೆ ವಿವರಣೆ ಕೊಡಲಿಕ್ಕೋಸ್ಕರ ವೇದವ್ಯಾಸರು ಹೇಳ್ತಾರೆ, ನಿನಗೆ ಕಣ್ಣೇ ಕೊಟ್ಟುಬಿಡ್ತೇನೆ ನೋಡಯ್ಯ ಅಂತ. ಬೇಡ ನನಗೆ ಕಣ್ಣು ಅಂತ ಹೇಳ್ತಾನೆ. ಹಾಗಿದ್ರೆ ಸಂಜಯನಿಗೆ ಕೊಡ್ತೇನೆ ದಿವ್ಯ ದೃಷ್ಟಿಯನ್ನು. ಆ ದಿವ್ಯ ದೃಷ್ಟಿಯಿಂದಾಗಿ ರಣರಂಗದಲ್ಲಿ ಏನಾಯಿತು ಅದು ನಿನಗೆ ವಿವರಣೆಯನ್ನು ಕೊಡ್ತಾನೆ ಅಂತೇಳಿದರೆ, ಅವನಿಗೆ ದೂರದರ್ಶನ ಶಕ್ತಿ ಸಂಜಯನಿಗೆ. ಬರೀ ದೂರದರ್ಶನ ಮಾತ್ರ ಅಲ್ಲ, ಇಲ್ಲಿ ಇನ್ನೊಂದು ಗೊತ್ತಾಗತ್ತೆ, ದೂರಶ್ರವಣ ಶಕ್ತಿ ಅದು ಕೂಡ ಕೊಟ್ಟಿದ್ದಾರೆ ವೇದವ್ಯಾಸರು ಅಂತ. ಅದಕ್ಕಾಗಿಯೇ ರಣರಂಗದಲ್ಲಿ ನಡೆದಂತಹ ಕೃಷ್ಣಾರ್ಜುನನ ಸಂವಾದವನ್ನು ಸಂಜಯ ತಾನು ಕೇಳಿದ್ದಾನೆ. ವೇದವ್ಯಾಸರ ಅನುಗ್ರಹದಿಂದಾಗಿ ನನಗೆ ಇಂಥದ್ದೊಂದು ಕೇಳಲಿಕ್ಕೆ ಸಾಧ್ಯವಾಯಿತು ಅಂತ ಹೇಳ್ತಾ ಇದ್ದಾನೆ. ಇದೆಂಥದ್ದು ಅಂತ ಹೇಳಿದ್ರೆ, ಗುಹ್ಯಂ ಪರಂ ಗುಹ್ಯಂ ಅಂದರೆ ಹಿಂದೆ ಕೃಷ್ಣ ಹೇಳಿದಾಗಿದಲ್ಲ, ಗುಹ್ಯಾತ್ ಗುಹ್ಯತರಂ. ಈ ಭಗವದ್ಗೀತೆ ಬಹಳ ರಹಸ್ಯವಾಗಿರುವಂತಹದ್ದಪ್ಪ ಅಂತ ಅದನ್ನು ಸಂಜೆ ಹೇಳ್ತಾ ಇದ್ದಾನೆ. ಇಂಥ ಅತ್ಯಂತ ರಹಸ್ಯವಾದ ಪರಂ ಗುಹ್ಯಂ ಅತ್ಯಂತ ರಹಸ್ಯವಾದಂತಹ ಈ ಸಂವಾದವನ್ನು, ಈ ಭಗವದ್ಗೀತೆಯನ್ನು ವೇದವ್ಯಾಸರ ಅನುಗ್ರಹದಿಂದ ನನಗೆ ಕೇಳಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ತಾನೆ. ಅಂದರೆ ಇದನ್ನು ಯಾಕೆ ವೇದವ್ಯಾಸರು ಸಂಜಯನ ಬಾಯಿಯಲ್ಲಿ ಹೇಳಿಸ್ತಾ ಇದ್ದಾರೆ ಅಂತ ಹೇಳಿದರೆ, ಭಗವದ್ಗೀತೆಯನ್ನು ಹೇಳಿ ಮುಗಿಸಬೇಕಾದ್ರೆ ವೇದವ್ಯಾಸರನ್ನು ಮರಿಬೇಡಿ ಅಂತ. ಯಾಕಂತ ಹೇಳಿದರೆ, ಈ ಭಗವದ್ಗೀತೆಗೆ ವೇದವ್ಯಾಸರು ಋಷಿಗಳು, ಅವರು ದಾಖಲೆಗೊಳಿಸಿದ್ರಿಂದಾಗಿ ನಮಗೆ ಸಿಗುತ್ತು. ಇಲ್ಲದೇ ಇದ್ದರೆ ಆ ಭಗವದ್ಗೀತೆ ರಣರಂಗದಲ್ಲಿಯೇ ಗಾಳಿಯಲ್ಲಿ ತೇಲಿ ಹೋಗ್ತಾ ಇತ್ತು ಧ್ವನಿಯಾಗಿ. ಆದರೆ ಆ ಧ್ವನಿಯನ್ನು, ಕೃಷ್ಣಾರ್ಜುನರ ಧ್ವನಿಯನ್ನು ಸೆರೆದಿಟ್ಟವರು ಲೇಖನದ ಮೂಲಕ ವೇದವ್ಯಾಸರು. ಯಾಕೋಸ್ಕರ? ಅವರಿಗೋಸ್ಕರ ಅಲ್ಲ, ಮತ್ತು ಮುಂದಿನ ಪೀಳಿಗೆಗೋಸ್ಕರ, ನಮಗೋಸ್ಕರ. ಅದಕ್ಕೋಸ್ಕರ ನಾವು ಕೃತಜ್ಞತೆಯನ್ನು ವೇದವ್ಯಾಸರಿಗೆ ಅರ್ಪಿಸಲೇಬೇಕಾದದ್ದು. ಅದಕ್ಕಾಗಿ ಅವತ್ತು ಸಂಜಯ ಮಾತ್ರ ಹೇಳಿದ್ದಲ್ಲ, ಇವತ್ತು ನಾವು ಹೇಳಬೇಕಾದದ್ದು. ನಾವು ಈ ಭಗವದ್ಗೀತೆಯ 18 ಅಧ್ಯಾಯಗಳನ್ನು ಕೇಳಿದ್ದೇವೆ ಅಂತ ಹೇಳಿದರೆ ಅದು ವೇದವ್ಯಾಸರ ಅನುಗ್ರಹದಿಂದ, ಆ ಸಾಕ್ಷಾತ್ ವೇದವ್ಯಾಸರ ಅನುಗ್ರಹದಿಂದಾಗಿ ನಾನು ಕೇಳಿದ್ದು ಸಾಮಾನ್ಯವಲ್ಲ. ಯಾಕಂತ ಹೇಳಿದರೆ, ನಾವು ಯಾವುದನ್ನು ಕೇಳಿದ್ದೇವೆ ಅದರ ಮಹತ್ವ ನಮಗೆ ಒಂದೊಂದು ಕ್ಷಣದಲ್ಲೂ ನೆನಪಿರಬೇಕಾದದ್ದು. ಅದು ಅತ್ಯಂತ ಗುಹ್ಯವಾದದ್ದು, ಅತ್ಯಂತ ರಹಸ್ಯವಾದದ್ದು, ಸಾಮಾನ್ಯವಾದದ್ದಲ್ಲ. ಯಾಕಿದು ರಹಸ್ಯ ಅಂತೇಳಿದರೆ, ನಮ್ಮನ್ನು ಸಾವಿನಿಂದ ಪಾರು ಮಾಡುವ ದಿವ್ಯೌಷಧ ಇದು. ಮತ್ತೆ ಸಾವೇ ಇಲ್ಲದಂತೆ ಮಾಡುವಂತಹ ಸಂಸಾರದಿಂದ ಪಾರು ಮಾಡುವ ದಿವ್ಯೌಷಧ. ಅದಕ್ಕೆ ಇದು ಅತ್ಯಂತ ರಹಸ್ಯವಾದದ್ದು. ಅದನ್ನು ನಾನು ಕೇಳಿ ತಿಳ್ಕೊಂಡೆ. ಅಲ್ಲ, ರಹಸ್ಯವಾದದ್ದು ಅಂತ ಹೇಳ್ತಾ ಇರ್ತೀರಲ್ವ. ಅಲ್ಲ, ರಹಸ್ಯವಾದದ್ದಾಗಿದ್ದರೆ ವೇದವ್ಯಾಸರೇ ಯಾಕೆ ಇಲ್ಲಿ ದಾಖಲೆಗೊಳಿಸಬೇಕಾಗಿತ್ತು? ದಾಖಲೆಗೊಳಿಸಬಾರ್ದಾಗಿತ್ತಲ್ವಾ ಅಂತ ಹೇಳಿದ್ರೆ ಅದೇ ರಹಸ್ಯ. ವಾಸ್ತವಿಕವಾಗಿ ಇದು ಹೇಗಂತ ಹೇಳಿದ್ರೆ ಎದರಲ್ಲಿದ್ದರೂ ಅರ್ಥ ಆಗೋಲ್ಲ ಅಂಥದ್ದು. ಅದನ್ನೇ ರಹಸ್ಯ ಅಂತ ಹೇಳುವಂಥದ್ದು. ಇವಾಗ ವೇದಗಳಿದೆ, ವೇದ ಮಂತ್ರಗಳಲ್ಲಿದೆ. ನೀವು ವೇದ ಮಂತ್ರವನ್ನು ಹೇಳಿ, ಆದರೆ ವೇದದ ಅರ್ಥ ಅದು ರಹಸ್ಯವೇ. ಅಲ್ಲ, ಮೇಲಕ್ಕೇನೋ ಅರ್ಥ ಕಾಣಿಸ್ತದಲ್ವ, ಇದೇ ವೇದದ ಅರ್ಥ ಅಲ್ಲ. ವೇದದ ಅರ್ಥ ಬೇರೆಯೇ ಇದೆ, ಒಳಗೆ ಬೇರೆ ಅರ್ಥ ಇದೆ. ಅದು ಎಲ್ರಿಗೂ ತೆರೆದುಕೊಳ್ಳೋಲ್ಲ. ಯಾರಿಗೆ ತೆರೆದುಕೊಳ್ಬೇಕೋ ಅವರಿಗೆ ಮಾತ್ರ ತೆರೆದುಕೊಳ್ತದೆ. ಗುಟ್ಟು ಅಂದರೆ ಹಾಗೇನೆ.
ಯಾರಿಗೆ ಗೊತ್ತಾಗಬೇಕು ಅವರಿಗೆ ಮಾತ್ರ ಗೊತ್ತಾಗುತ್ತೆ, ಇಲ್ಲದಿರೋ ಗೊತ್ತಾಗೋದಿಲ್ಲ. ಮತ್ತೇನಂದರೆ ಕೋಲ್ಡ್ ವರ್ಲ್ಡಲ್ಲಿ ಇದ್ದಾಗಿರ್ತದೆ, ಕೋಡ್ ವರ್ಲ್ಡ್ ಅದರಲ್ಲಿದ್ದಾಗೆ. ಇಲ್ಲಿ ಅದೇ ರೀತಿ ಭಗವದ್ಗೀತೆ ಕೃಷ್ಣ ಏನು ಹೇಳಿದ್ದಾನೆ, ಅರ್ಜುನ ಕೇಳಿದ್ದಾನೆ, ವೇದವ್ಯಾಸರು ದಾಖಲೆಗೊಳಿಸಿದ್ದಾರೆ. ಆದರೆ ಆ ಶ್ಲೋಕಗಳು ಎಲ್ಲರ ಮುಂದೆಯೂ ಸರಿಯಾದ ಅರ್ಥದಲ್ಲಿ ತೆರೆದುಕೊಳ್ಳುವುದಿಲ್ಲ. ಮತ್ತು ಯಾರಿಗೆ ತೆರೆದುಕೊಳ್ಳಬೇಕು ಅವರಿಗೆ ಮಾತ್ರ ಸರಿಯಾಗಿ ತೆರೆದುಕೊಳ್ತದೆ. ಉಳಿದವರಿಗೆ ಏನಂದರೆ ಸಂಸ್ಕೃತ ಗೊತ್ತಿದೆ, ಅರ್ಥ ಮಾಡ್ತಾರೆ ಅಷ್ಟೇ. ಆದರೆ ಇಂಥ ಅರ್ಥ ಸಾಧನೆಗೆ ಉಪಯೋಗ ಆಗೋಲ್ಲ. ಸಾಧನೆಗೆ ಉಪಯೋಗ ಆಗಬೇಕಾ, ಆ ಗುಟ್ಟು ತೆರೆದುಕೊಳ್ಬೇಕಾ, ಕೃಷ್ಣನಿಗೆ ಶರಣಾಗಲೇಬೇಕು. ಆಗ ಕೃಷ್ಣನ ಅನುಗ್ರಹದಿಂದ ತಿಳಿಲಿಕ್ಕಾಗತ್ತೆ. ಅದರಿಂದಾಗಿಯೇ ಹಿಂದೆ ಕೃಷ್ಣನೂ ಕೂಡ ಇದು ಗುಹ್ಯತರವಾದದ್ದು ಅಂತ ಹೇಳಿದ್ದು, ಅತ್ಯಂತ ಗುಹ್ಯ. ಅಂದರೆ ನನ್ನ ಅನುಗ್ರಹ ಇಲ್ಲದೆ ಇದರ ಕೀಲಿಯನ್ನು ಯಾರಿಗೂ ತೆಗಿಲಿಕ್ಕೆ ಬರೋಲ್ಲ. ಮತ್ತೇನೆಂದರೆ ಮೇಲಿನ ಮೇಲೆ ಏನು ಅರ್ಥ ಮಾಡ್ತಾ ಇರ್ತಾರೆ ಅಷ್ಟೇ. ಯಾರಿಗೆ ನನ್ನ ಅನುಗ್ರಹ ಆಗುತ್ತದೆ ಅವರಿಗೆ ಮಾತ್ರ ಇದರ ಕೀಲಿಯನ್ನು ತೆಗೆದು, ಅಂದರೆ ಇದರ ಬೀಗವನ್ನು ತೆಗೆದು ಒಳಗೆ ದರ್ಶನ ಮಾಡಿಸ್ತೇನೆ ನಿಜವಾದ ಭಗವದ್ಗೀತೆ ಏನು ಅಂತ. ಇಲ್ಲದ್ರೆ ನಾನು ಮಾಡಿಸೋದಿಲ್ಲ ಅಂತ. ಅದಕ್ಕಾಗಿಯೇ ಇದು ಗುಹ್ಯವಾದದ್ದು ಅಂತ ಸಂಜಯನು ಕೂಡ ಹೇಳ್ತಾ ಇದ್ದಾನೆ. ಹೌದು, ರಹಸ್ಯವಾದದ್ದೇ ಕೃಷ್ಣ ಹೇಳಿದಾಗೆ. ಅದನ್ನು ಕೇಳಿದೆ. ಎಲ್ಲಕ್ಕಿಂತ ವೇದವ್ಯಾಸರ ಅನುಗ್ರಹವನ್ನು ನಾನು ಯಾಕೆ ನೆನಪು ಮಾಡಿಕೊಳ್ಬೇಕು ಅಂತ ಹೇಳಿದರೆ, ನಾನು ಕೇಳಿದ್ದು ಯಾರೋ ಹೇಳಿದ್ದಲ್ಲ, ಮತ್ತು ಸಾಕ್ಷಾತ್ ಕೃಷ್ಣಾತ್ ಕಥಯತ ಸ್ವಯಂ ಕೃಷ್ಣನೇ ತಾನು ಹೇಳಿದ್ದನ್ನು ನಾನು ಕೇಳಿದೆ ಅಂತ ಹೇಳ್ತಾ ಇದ್ದಾನೆ. ಕೃಷ್ಣ ಅರ್ಜುನನಿಗೆ ಏನು ಅಂದರೆ ಆ ವಾಯ್ಸ್, ಆ ಕೃಷ್ಣನ ವಾಯ್ಸ್ ಏನಿತ್ತು, ಕೃಷ್ಣನ ಧ್ವನಿ ಏನಿತ್ತು, ಆ ಧ್ವನಿಯೇ ನನಗೆ ಕಿವಿಗೆ ಬಿದ್ದಿದೆ. ಅದನ್ನು ಕೇಳಿದ್ದೇನೆ ನಾನು. ಅದಕ್ಕಾಗಿ ನನಗೆ ರೋಮಾಂಚನ ಆಯಿತು ಅಂತ ಅವನು ಹೇಳ್ತಾ ಇರೋದು. ರೋಮಾಂಚನ ಆಗಲಿಕ್ಕೆ ಕಾರಣ ಯಾರೋ ಹೇಳಿದ ಭಗವದ್ಗೀತೆ ಅಲ್ಲ, ಸಾಕ್ಷಾತ್ ಕೃಷ್ಣನಿಗೆ ಅರ್ಜುನನಿಗೆ ಕೃಷ್ಣ ಮಾಡಿದ ಉಪದೇಶ ನನ್ನ ಕಿವಿಗೆ ಬಿದ್ದಿದೆ. ಆ ಕೃಷ್ಣನ ಧ್ವನಿ, ಆ ಕೃಷ್ಣನ ಶಬ್ದ ಅದು ನನ್ನ ಕಿವಿಗೆ ಬಿದ್ದಿದೆ. ಅದಕ್ಕಾಗಿ ನನಗೆ ಬಹಳ ಆನಂದ ಆಗ್ತಾ ಇದೆ. ಅಲ್ಲ, ಕೃಷ್ಣನಿಂದ ಅಂತ ಹೇಳಿದರೆ ಏನು ವಿಶೇಷ ಅಂತ ಹೇಳಿದರೆ, ಯೋಗೇಶ್ವರಾತ್ ಕೃಷ್ಣಾತ್ ಅಂತ ಹೇಳ್ತಾ ಇದ್ದಾನೆ. ಯೋಗೇಶ್ವರನಾಥ ಕೃಷ್ಣ ಅವನು ಹೇಳಿದ್ದಿದು. ಯಾಕೆ ಅವನನ್ನು ಯೋಗೇಶ್ವರ ಅಂತ ಕರೀತಾರೆ ಕೃಷ್ಣನನ್ನು ಅಂತ ಹೇಳಿದರೆ, ಆ ಭಗವದ್ಗೀತೆಯಲ್ಲಿ ಹೇಳಿದ್ದೇ ಯೋಗವನ್ನು. ಭಕ್ತಿಯೋಗ, ಕರ್ಮಯೋಗ, ಜ್ಞಾನಯೋಗ. ಯೋಗ ಅಂತ ಹೇಳಿದ್ರೆ ಏನು? ಯೋಗ ಅಂದರೆ ಸಂಬಂಧ. ನಾವು ದೇವರೊಟ್ಟಿಗೆ ಯಾವ ರೀತಿ ಸಂಬಂಧವನ್ನು ಹೊಂದಲಿಕ್ಕೆ ಸಾಧ್ಯ ಉಂಟು ಅದನ್ನು ತಿಳಿಸ್ತಾ ಇರುವುದು. ಯೋಗ ಅಂದರೆ ಉಪಾಯ. ದೇವರ ಬಳಿ ನಾವು ಹೇಗೂ ಹೋಗ್ಲಿಕ್ಕಾಗತ್ತೆ. ಯಾಕಂದರೆ ಹೇಗೂ ಹೀಗೂ ನಾನು ದೇವರನ್ನು ಕಾಣಲಿಕ್ಕಾಗಲ್ಲ, ದೇವರ ಹತ್ರ ಹೋಗ್ಲಿಕ್ಕಾಗೋಲ್ಲ, ದೇವರ ಅನುಗ್ರಹ ಪಡೀಲಿಕ್ಕಾಗೋಲ್ಲ. ಮತ್ತು ಅದಕ್ಕೊಂದು ಉಪಾಯ ಇದೆ. ಅದೇನು? ಅದು ಭಗವದ್ಗೀತೆಯಲ್ಲಿ ಹೇಳಲ್ಪಟ್ಟಿದೆ. ಅದೇ ಯೋಗ ಅಂತ ಕರೆಯುವಂಥದ್ದು. ಮತ್ತು ಇನ್ನೊಂದೇನೆಂದರೆ, ಯೋಗ ಕರ್ಮಸು ಕೌಶಲಂ ಅಂತ ಕೃಷ್ಣ ಗೀತೆಯಲ್ಲಿ ಹೇಳಿದ್ದಾನೆ. ನೀವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಹೇಗೆ ಮಾಡಬೇಕು, ಹೇಗೆ ಮಾಡಿದರೆ ಅದು ಸಾರ್ಥಕ ಆಗುತ್ತೆ. ಸುಮ್ಮನೆ ಮಾಡಿದೆ ಅಂತ ಹೇಳೋದ್ರಿಂದಾಗಿ ಪ್ರಯೋಜನ ಇಲ್ಲ. ಪರೀಕ್ಷೆಯಲ್ಲಿ ಬರೆಯುವುದರಿಂದ ಪಾಸಾಗುವುದಿಲ್ಲ, ಉತ್ತರ ಬರೆಯುವುದರಿಂದ ಪಾಸಾಗ್ತಾನೆ. ಅದು ಉತ್ತರ ಹೇಗೆ ಬರೀಬೇಕು ಹಾಗೆ ಬರೆದ್ರೆ ಪಾಸಾಗ್ತಾನೆ. ಇವಾಗ ಒಂದು ಮಾರ್ಕಿನ ಕ್ವಶ್ಚನ್ನಿಗೆ ಅವನು ಒಂದು ಪುಟ ಇಡೀ ಬರದ ಅಂತ ಹೇಳಿದ್ರೆ ಆ ಉತ್ತರದಲ್ಲಿ ಕೌಶಲ ಇಲ್ಲ ಅಂತ, ಬರೆಯುವಿಕೆಯಲ್ಲಿ ಕೌಶಲ ಇಲ್ಲ ಅಂತ. ಮತ್ತೇನೆಂದರೆ, ಒಂದು ಮಾರ್ಕಿಗೆ ಎಷ್ಟು ಬೇಕೋ ಅಷ್ಟೇ ಬರೀಬೇಕು, 2 ಮಾರ್ಕಿಗೆ ಎಷ್ಟು ಬೇಕೋ ಅಷ್ಟೇ ಬರೀಬೇಕು. ಹೀಗೆ ಬರೆದರೆ ಮಾತ್ರ ಅವನು ಸಂಪೂರ್ಣ ಬರೀಲಿಕ್ಕಾಗತ್ತೆ. ಹಾಗೆಯೇ ನಾವು ಯಾವುದೇ ಒಂದು ಕರ್ಮ ಮಾಡಬೇಕಾದ್ರೆ ಹೇಗೆ ಮಾಡಬೇಕೋ ಹಾಗೆ ಮಾಡಿದರೆ ಮಾತ್ರ ಅದರಿಂದ ನಮಗೆ ಪುಣ್ಯ ಗಳಿಸ್ಲಿಕ್ಕೆ ಸಾಧ್ಯ, ದೇವರ ಅನುಗ್ರಹ ಪಡಲಿಕ್ಕೆ ಸಾಧ್ಯ. ಅದು ಹೇಗೆ? ಅದನ್ನು ಕೃಷ್ಣ ಎಲ್ಲಿ ಹೇಳಿದ್ದಾನೆ, ಅದೇ ಯೋಗ. ಹೀಗೆ ಆ ಯೋಗವನ್ನು ಬಲ್ಲವರೇನಿದ್ದಾರೆ ಅವರು ಯೋಗೇಶ್ವರು. ಆ ಎಲ್ಲ ಉಪಾಯವನ್ನು ತಿಳ್ಕೊಂಡವರು ಯೋಗೇಶ್ವರು. ಆ ಎಲ್ಲ ಯೋಗೇಶ್ವರರಾದ ದೇವತೆಗಳೇನಿದ್ದಾರೆ ಅವರೆಲ್ಲರಿಗೂ ಶ್ರೇಷ್ಠನಾದವನು ಇವನೇ. ಅಂದರೆ ಇವನ ಅನುಗ್ರಹದಿಂದಲೇ ಅವರೆಲ್ಲರೂ ಪಡೆದದ್ದು. ಅದಕ್ಕಾಗಿ ಈ ಉಪಾಯವನ್ನು ಇವನೇ ತಿಳಿದವನು ನಿಜವಾಗಲೂ ದೇವರೇ. ಅಂತಹ ಯಾರೂ ಈ ಉಪಾಯವನ್ನು, ದೇವರ ಬಳಿಗೆ ಹೋಗುವ ಉಪಾಯವನ್ನು, ಭಕ್ತಿಯೋಗ, ಕರ್ಮಯೋಗ ಇದನ್ನು ಚೆನ್ನಾಗಿ ತಿಳ್ಕೊಂಡಿದ್ದಾನು. ಅಂತಹ ಆ ಕೃಷ್ಣನೇ ತಾನು ಹೇಳಿದ್ದಾನೆ ಅಂತ ಹೇಳಿದರೆ, ಸ್ವಯಂ ಕೃಷ್ಣನೇ ತಾನು ಹೇಳಿದ್ದಾನೆ ಅಂತ ಹೇಳಿದರೆ ಏನನ್ನ? ಅದೇ ಯೋಗಂ. ಈ ಗೀತೆಯನ್ನು ಯೋಗಶಾಸ್ತ್ರ ಅಂತಲೇ ಹೇಳ್ತಾ ಇದ್ದಾನೆ. ಅದಕ್ಕೆ ನಾವು ಹೇಳ್ತೇವಲ್ವ, ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಅಂತ. ಇದು ಯೋಗಶಾಸ್ತ್ರ. ಯೋಗ ಅಂತ ಹೇಳಿದರೆ ನಾವು ವ್ಯಾಯಾಮ ಮಾಡ್ತೇವಲ್ಲ, ಅದಲ್ಲ. ಮತ್ತೇನು ಅಂದರೆ ಕೃಷ್ಣನೊಟ್ಟಿಗೆ ಸಂಬಂಧವನ್ನು ಬೆಳೆಸುವ ಶಾಸ್ತ್ರ, ಮತ್ತು ಮುಕ್ತಿಗೆ ಕೊಂಡೊಯ್ಯುವ ಶಾಸ್ತ್ರ. ಅದನ್ನು ಕೃಷ್ಣ ಹೇಳಿದ. ಅದು ಹಾಗೆ ಸಾಕ್ಷಾತ್ ಅಂತ ಹೇಳ್ತಾ ಇದ್ದಾನೆ. ಸಾಕ್ಷಾತ್ ಅಂತ ಹೇಳಿದ್ರೆ ಕಣ್ಣ ಮುಂದೆ ನಾನು ನೋಡಿದ್ದೇನೆ.
ಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡ್ತಾ ಇದ್ದದನ್ನು ಕಣ್ಣು ಮುಂದೆ ನೋಡಿದ್ದೇನೆ. ಅಕ್ಷಾತ್ ಅಂದರೆ ಅಕ್ಷಿಯಿಂದ ಸಹಿತವಾಗಿ, ಕಣ್ಣ ಆ ನೋಟದಿಂದ ಸಹಿತವಾಗಿ ಕೇಳಿದ್ದೇನೆ ನಾನು. ನಾವು ಯಾವ ರೀತಿ ಟಿ ವಿಯಲ್ಲಿ ನೋಡ್ತೇವೆ ಕೇಳ್ತೇವೆ, ಆ ರೀತಿ ನಾನು ಆ ಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡ್ತಾ ಇದ್ದ ಆ ಭಂಗಿ, ಅವನ ಆ ಎಲ್ಲ ನಟನೆ, ಅಂದರೆ ಯಾವ ರೀತಿ ಹೇಳ್ತಾ ಇದ್ದ ಅದನ್ನು, ಅವನ ಶಬ್ದ, ಇದೆಲ್ಲ ನಾನು ಕೇಳಿದ್ದೇನೆ ಅಂತ ಹೇಳಿದರೆ ನಾನು ಎಷ್ಟು ಖುಷಿ ಅನುಭವಿಸಿದ್ದೇನೆ ಆ ಸಂದರ್ಭದಲ್ಲಿ ಅಂತ ಸಂಜಯ ಹೇಳ್ತಾ. ಅಂದರೆ ನಾನು ಬರೀ ನಿನಗೆ ಕಾಮೆಂಟ್ರಿ ಮಾತ್ರ ಮಾಡಿದ್ದಲ್ಲ, ಅಂದರೆ ಅಲ್ಲಿ ನಡೆದದ್ದನ್ನು ಹೇಳಿದ್ದಲ್ಲ, ಮತ್ತು ನಾನು ಅನುಭವಿಸಿದ್ದೇನೆ ಅದನ್ನು. ಇದೆಲ್ಲ ಸಾಧ್ಯವಾದದ್ದು ವೇದವ್ಯಾಸರ ಅನುಗ್ರಹದಿಂದಾಗಿ ಅಂತ ಅದನ್ನು ನೆನಪು ಮಾಡಿಕೊಳ್ತಾ ಈ ಭಗವದ್ಗೀತೆಯ ಮಹತ್ವವನ್ನು ಇನ್ನಷ್ಟು ಹೆಚ್ಚು ಹೇಳ್ತಾ, ರಾಜನ್ ಸಂಸ್ಮೃತ್ಯ ಸಂವಾದಮಿಮದ್ಭುತಂ ಕೇಶವಾರ್ಜುನಯೋ ಪುಣ್ಯಂ ಹೃಷ್ಯಾಮಿ ಚ ಮುಹುರ್ಮುಹುಃ. ಸಾಕಾಗೋಲ್ಲ ಅಂತ ಹೇಳ್ತಾನೆ ಸಂಜಯ. ರಾಜನಂತ ಧೃತರಾಷ್ಟ್ರನನ್ನು ಕರೀತಾ ಇರೋದು, ಓ ಧೃತರಾಷ್ಟ್ರ. ಯಾಕಂದರೆ ಮತ್ತೆ ಅಂದರೆ ಇದು ಖುಷಿಯಾದಾಗ ನಾವು ಒಬ್ಬರನ್ನು ಕರೆದು ಹೇಳ್ತೇವಲ್ವ, ಹೇ ಕೇಳು ಅಂತ. ಹಾಗೆ ಹೇ ರಾಜನ್ ಧೃತರಾಷ್ಟ್ರ, ಆ ಭಗವದ್ಗೀತೆಯನ್ನು ಇಮಂ ಅದ್ಭುತಂ ಸಂವಾದಂ, ಈ ಅದ್ಭುತವಾದ ಸಂವಾದ. ಯಾಕಂದರೆ ಈ ಸಂವಾದಕ್ಕೆ, ಕೃಷ್ಣಾರ್ಜುನರ ಸಂವಾದ ಗೀತೆ ಏನಿದೆ, ಇದಕ್ಕೆ ಸರಿಸಾಟಿಯಾದದ್ದು ಇನ್ನೊಂದು ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕಿದು ಅದ್ಭುತ, ಮುಂದೆ ಬರಲಿಕ್ಕೂ ಸಾಧ್ಯ ಇಲ್ಲ. ಅಂಥ ಅದ್ಭುತವಾದ ಸಂವಾದ. ಇದನ್ನು ಮತ್ತೆ 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 ನೆನಪು ಮಾಡಿಕೊಳ್ತೇನೆ ನಾನು. ನೆನಪು ಮಾಡಿಕೊಂಡು ಅದು ಯಾರ ಸಂವಾದ? ಕೇಶವ ಅರ್ಜುನಯೋ, ಕೇಶವ ಹಾಗೂ ಅರ್ಜುನ ಇವರಿಬ್ಬರ ಸಂವಾದ. ಕೇಶವ ಅಂತ ಹೇಳುವ ಮೂಲಕ ಅವನು ಸರ್ವೋತ್ತಮನಾದ ಭಗವಂತ ಅಂತ, ಬ್ರಹ್ಮರುದ್ರಾದಿಗಳನ್ನು ನಿಯಮನ ಮಾಡುವಂತಹ ಆ ಭಗವಂತ. ಇನ್ನೊಂದು ಕಡೆಯಿಂದ ಶುದ್ಧ ಮನಸ್ಸುಳ್ಳಂತಹ ಅರ್ಜುನ. ಇವರಿಬ್ಬರ ಆ ಮಾತುಕತೆ, ಅದನ್ನು ಮತ್ತೆ ಮತ್ತೆ ನೆನಪು ಮಾಡಿಕೊಳ್ತೇನೆ. ಅದು ಎಂಥದ್ದು ಅಂದರೆ ಪುಣ್ಯಂ ಅಂತ ಹೇಳ್ತಾನೆ. ಅದು ಸಾಮಾನ್ಯವಾದದ್ದಲ್ಲ. ಮತ್ತೇನೆಂದರೆ ನನಗೆ ಇಲ್ಲಿಯ ಎಲ್ಲ ಕಷ್ಟಗಳನ್ನು ಕಳೆದು ಆ ಪುಣ್ಯಲೋಕಕ್ಕೆ, ಭಗವಂತನ ಲೋಕಕ್ಕೆ ಕೊಂಡೊಯ್ಯುವಂತಹ ಸಂವಾದ ಅದು. ಅಂತಹ ಸಂವಾದವನ್ನು ಮತ್ತೆ 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 ನೆನಪು ಮಾಡಿಕೊಳ್ತಾ ಖುಷಿ ಪಡ್ತಾ ಇದ್ದೇನೆ ಅಂತ ಹೇಳ್ತಾನೆ. ಮುಹುಹು ಹೃಷ್ಯಾಮಿ, ಮತ್ತೆ ಮತ್ತೆ ನನಗೆ ಖುಷಿ ಪಡ್ತಾ ಇದ್ದೇನೆ ನಾನು. ಹೃಷ್ಯಾಮಿ ಚ ಅಂತೇಳಿದರೆ ಖುಷಿ ಪಡ್ತಾ ಇದ್ದೇನೂ ಕೂಡ. ಅಂದರೆ ಬರೀ ಖುಷಿ ಮಾತ್ರ ಅಲ್ಲ, ಒಳಗಿನಿಂದ ಅನುಭವಿಸ್ತಾ ಇದ್ದೇನೆ ಅದನ್ನು, ಹೊರಗಿನಿಂದಲೂ ಖುಷಿ ಪಡ್ತಾ ಇದ್ದೇನೆ ನಾನು. ಅಂದರೆ ಇದರ ಅರ್ಥ ಏನು ಅಂತ ಹೇಳಿದರೆ, ಭಗವದ್ಗೀತೆ ಒಂದು ಸಲ ಕೇಳಿ ಮುಗಿಸ್ಲಿಕ್ಕಿರುವುದಲ್ಲ, ಮತ್ತೆ 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 ಮನನ ಮಾಡ್ತಾ ಇರಬೇಕು ಅಂತ. ಮತ್ತಿನ್ನೊಂದೇನು ಅಂತ ಹೇಳಿದ್ರೆ, ಮನನ ಅಯ್ಯೋ ಮಾಡಬೇಕಲ್ಲ. ಯಾಕಂದರೆ ಕೆಲವರು ಅನೇಕ ಮಂದಿ ಭಗವದ್ಗೀತೆ ಪಾರಾಯಣ ಎಲ್ಲ ಮುಂತಾದ ಮಾಡುವುದುಂಟು. ಯಾಕಂದರೆ ಭಗವದ್ಗೀತೆ ಮಾಡಿದರೆ ಪಾಪ ಹೋಗುತ್ತಂತೆ, ಪುಣ್ಯ ಬರುತ್ತಂತೆ. ಈ ರೀತಿಯಲ್ಲ, ಹಾಗಲ್ಲ. ಪಾಪ ಹೋಗುತ್ತೆ, ಪುಣ್ಯ ಬರುತ್ತೆ ಅಂತ ಹೇಳೋದು ಇದೆಲ್ಲ ಸೆಕೆಂಡರಿ. ಇದು ಮುಖ್ಯವಾಗಿ ಏನು ಅಂತ ಹೇಳಿದರೆ, ಭಗವದ್ಗೀತೆಯನ್ನು ನಾವು ಖುಷಿ ಪಡಲಿಕ್ಕೋಸ್ಕರ ಅಧ್ಯಯನ ಮಾಡಬೇಕು, ಖುಷಿ ಪಡಲಿಕ್ಕೋಸ್ಕರ ಕೇಳಬೇಕು, ಖುಷಿ ಪಡಬೇಕು ಅದನ್ನು. ಯಾಕಂತ ಹೇಳಿದರೆ ಅದು ನನ್ನ ಉದ್ಧಾರಕ್ಕಿರುವಂಥದ್ದು, ನನಗೆ ಬೇಕಾಗಿರುವುದು, ನನಗೆ ಆಪ್ತವಾಗಿರುವಂಥದ್ದು. ಯಾವ ರೀತಿ ನಮಗೆ ಬೇಕಾದ ವಿಚಾರ ತಿಳಿದಾಗ ಖುಷಿ ಆಗುತ್ತಲ್ವ, ಮತ್ತೆ 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 ಕೇಳೋಣ ಅಂತ ಕಾಣಿಸ್ತದಲ್ವ ನಮಗೆ ಬೇಕಾದ ವಿಚಾರ. ಹಾಗೆ ಈ ಭಗವದ್ಗೀತೆ ಬೇಕಾದ ವಿಚಾರ ಆಗಬೇಕು. ಸಂಜೆ ಅದಕ್ಕೆ ಹೇಳ್ತಾ ಇರೋದು, ನನಗೆ ತುಂಬ ಬೇಕಾದ ವಿಚಾರ ಇದು, ಅದಕ್ಕೋಸ್ಕರ ಮತ್ತೆ 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 ಕೇಳ್ತೇನೆ. ಕೇಳ್ತಾ 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 ನನಗೆ ಸಾಕಾಗೋಲ್ಲ, ಇನ್ನೂ ಖುಷಿ ಹೆಚ್ಚಾಗತ್ತೆ. ಅಂದರೆ ಇದು ನಿಜವಾದ ಭಗವದ್ಗೀತೆಯನ್ನು ಕೇಳಬೇಕಾದವನಲ್ಲಿ ಇರಬೇಕಾದಂತಹ ಲಕ್ಷಣ. ಇದು ಮುಖ್ಯವಾಗಿರಬೇಕಾದದ್ದು. ಆದರೆ ನೋಡಿ, ಕೇವಲ ಕೇಳಿಯೂ ಉದ್ಧಾರ ಆಗ್ಬೋದು ಅಂತ ಹೇಳೋದು ಈ ರೀತಿ. ಅರ್ಜುನ ಅಧ್ಯಯನ ಮಾಡಿದ, ಕೃಷ್ಣ ಉಪದೇಶ ಮಾಡಿದ, ಸಂಜಯ ಕೇಳಿದ. ಹಿಂದೆ ಕೃಷ್ಣ ಹೇಳಿದ್ದ ಮೂವರಿಗೆ ಮೂರು ರೀತಿಯದ್ದು. ಯಾರಿದನ್ನು ಅಧ್ಯಯನ ಮಾಡ್ತಾರೆ, ಯಾರಿದನ್ನೇ ಕೇಳ್ತಾರೆ, ಕೇಳಿದರೂ ಸಾಕಪ್ಪ ಅಂತ, ಅವನು ಕೂಡ ಉತ್ತಮ ಲೋಕವನ್ನು, ಭಗವಂತನ ಲೋಕವನ್ನು ಹೊಂದುತ್ತಾನೆ ಅಂತ. ಕೇಳಿದರೂ ಸಾಕು ಅಂತ ಹೇಳೋದಕ್ಕೆ ಸಂಜಯನೇ ಸಾಕ್ಷಿ. ಅವನು ನೋಡಿ ಕೇಳಿದ, ಆದರೆ ಶ್ರದ್ಧಾವಾನ್ ಅನಸೂಯಶ್ಚ ಅಂತ ಹೇಳಿದ ಕೃಷ್ಣ ಹಿಂದೆ. ಶ್ರದ್ಧೆ ಇರಬೇಕಪ್ಪ. ನೋಡಿ, ಶ್ರದ್ಧೆ ಅಂದರೆ ಹೀಗೆ. ಶ್ರದ್ಧೆ ಅಂತ ಹೇಳಿದರೆ ಏನಲ್ಲಿ ಕೃಷ್ಣ ಹೇಳಿದ್ನಲ್ವ, ಕೇಳಿ 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 ಇನ್ನೂ ಖುಷಿಯಾಗಬೇಕು, ಇನ್ನೂ ಖುಷಿಯಾಗಬೇಕು. ಒಂದು ಸಲ ಕೇಳಿದೆ, 2 ಸಲ ಕೇಳಿದೆ, 3 ಸಲ ಕೇಳಿದೆ, ಅಯ್ಯೋ ಕೇಳಿದನೇ ಕೇಳುವುದೇನ್ರಿ ಬೋರ್ ಆಗತ್ತೆ. ಭಗವದ್ಗೀತೆಯಲ್ಲಿ ಅವನಿಗೆ ಇಷ್ಟ ಇಲ್ಲ ಅಂತ.
ಮತ್ತೇನು ಅಂತ ಹೇಳಿದರೆ, ತಿಂದಷ್ಟು ಅವನಿಗೆ ಕೇಳಿದಷ್ಟು ಇನ್ನೂ ಅದರಲ್ಲಿ ಆಸಕ್ತಿ ಹೆಚ್ಚಾಗ್ತಾ ಹೋಗಬೇಕು. ಯಾವ ರೀತಿ ಅಂತ ಹೇಳಿದರೆ, ಮೈಸೂರು ಪಾಕ್ ಒಂದು ಸಲ ತಿಂದೆ, ಇಷ್ಟು ರುಚಿಯಾಗಿದೆಯಲ್ವ, ಇನ್ನೊಂದು ಸಲ ಮಾಡಿದಾಗ ಮತ್ತೆ ನನಗೆ ಬೇಕು, ತುಂಬ ಇಷ್ಟ, ಮತ್ತೊಂದು ಸಲ ಮಾಡಿದಾಗ ಸಾಕು ಅಂತ ಆಗುತ್ತಾ? ಇಷ್ಟ ಅಂತ ಆದಾಗ ಇನ್ನೂ ಬೇಕು ಅಂತಲೇ ಕಾಣಿಸ್ತದಲ್ವ. ಹಾಗೆ ಭಗವದ್ಗೀತೆಗೆ ಇಷ್ಟ ಆಯಿತು ನಮಗೆ ಅಂತ ಹೇಳಿದರೆ ಮತ್ತೂ ಬೇಕು ಅಂತ ಸಾಕಾಗೋಲ್ಲ. ಹೀಗೆ ಅದರಲ್ಲಿ ಆಸಕ್ತಿ ಹೆಚ್ಚಾಗ್ತಾನೆ ಭಗವದ್ಗೀತೆ ನಮ್ಮನ್ನು ದೇವರ ಬಳಿ ಕರ್ಕೊಂಡು ಹೋಗೋದು. ಇಲ್ಲಿದ್ರೆ ಬರೀ ಒಂದ್ಸಲ ಕೇಳಿದೆ ಕಾಟಾಚಾರಕ್ಕೆ, ಒಂದ್ಸಲ ಪಾರಾಯಣ ಮಾಡಿದೆ, ಏನಾಗೋಲ್ಲ. ಮತ್ತೇನು ಅಂದರೆ, ಆ ಗೀತೆ ಆಸಕ್ತಿಯನ್ನು ಹೆಚ್ಚಿಸಬೇಕು ದೇವರಲ್ಲಿ, ಮತ್ತೆ ನಮ್ಮನ್ನು ಮೇಲೆ ಕರ್ಕೊಂಡು ಹೋಗ್ತದೆ. ಆ ರೀತಿ ಅದನ್ನು ಸಂಜಯ ತಾನು ಅನುಭವಿಸಿ ಹೇಳ್ತಾ ಇದ್ದಾನೆ. ಮತ್ತೆ ನನಗೆ ಕೇಳ್ತಾ ಖುಷಿ ಆಗ್ತಾ ಇದೆ, ಬಿಡಲಿಕ್ಕೆ ಆಗ್ತಾ ಇಲ್ಲ ಅಂತ. ಅದರೊಟ್ಟಿಗೆ ತಚ್ಚ ಸಂಸ್ಮೃತ್ಯ ರೂಪಮದ್ಯದ್ಭುತಂ ಹರೇಹೇ ವಿಸ್ಮಯೋ ಮೇ ಮಹಾನ್ ರಾಜನ್ ಹೃಷ್ಯಾಮಿ ಚ ಪುನಃ. ತಚ್ಚ ರೂಪಂ ಅತ್ಯದ್ಭುತಂ ಹರೇಹೇ. ಒಂದು ಭಗವದ್ಗೀತೆ, ಆ ಕೃಷ್ಣ ಹೇಳ್ತಾ ಇದ್ದದ್ದನ್ನು ನಾನು ನೋಡಿದೆ, ಕೇಳಿದೆ. ಅದರ ಮಧ್ಯದಲ್ಲಿ 11ನೇ ಅಧ್ಯಾಯಕ್ಕೆ ಬರಬೇಕಾದರೆ ಕೃಷ್ಣ ಆ ವಿಶ್ವರೂಪವನ್ನು ತೋರಿಸಿದ, ಅತ್ಯದ್ಭುತವಾದ ವಿಶ್ವರೂಪ. ಅದನ್ನು ನಾನು ನೆನೆಸಿಕೊಂಡು ಅರ್ಥಾತ್ ಸಂಜಯನು ಕಂಡಿದ್ದಾನೆ ಅಂತ ಆಯ್ತಲ್ವ. ಅರ್ಜುನ ಮಾತ್ರ ಅಲ್ಲ, ಸಂಜಯನು ಆ ವಿಶ್ವರೂಪವನ್ನು ಕಂಡಿದ್ದಾನೆ. ಯಾಕಂದರೆ ಇವನಿಗೂ ದಿವ್ಯಂ ದದಾಮಿತೆ ಚಕ್ಷು, ದಿವ್ಯ ದೃಷ್ಟಿ ಇತ್ತಲ್ವ, ವೇದವ್ಯಾಸರು ಕೊಟ್ಟಿದ್ದಲ್ವ. ಆ ರೂಪವನ್ನು ಅದನ್ನು ಮತ್ತೆ ನಾನು ಪರಿಸಿಕೊಳ್ತೇನೆ. ಸಂಸ್ಮೃತ್ಯ ರೂಪಂ ಅತ್ಯದ್ಭುತಂ. ಅದಂತೂ ಕೂಡ ಅತ್ಯದ್ಭುತ ಅಂತ ಹೇಳಿದರೆ ನಾನು ಕನಸಿನಲ್ಲಿ ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಇನ್ಯಾವಾಗಾದರೂ ನಾನು ನೋಡಿ ಏನು ಅಂತಲೂ ನಾನು ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದರೆ ಅದು ವೇದವ್ಯಾಸರ ಅನುಗ್ರಹವನ್ನು ಹೊರತುಪಡಿಸಿ ನನ್ನ ಕೈಲಿ ಅದನ್ನು ಎಣಿಸಿಕೊಳ್ಳಿಕ್ಕಾಗೋಲ್ಲ ಇವತ್ತು. ಅಂಥ ಆ ಕೃಷ್ಣನ ವಿಶ್ವರೂಪ ಅದನ್ನಂತೂ ಮತ್ತೆ ನೆನಪಿಸಿಕೊಂಡು ವಿಸ್ಮಯೋಮೇ ಮಹಾರಾಜನ್, ಬಹಳ ಆಶ್ಚರ್ಯವನ್ನು ಪಡ್ತೇನೆ ಅಂತ. ಅಂದರೆ ಭಗವಂತ ಹೀಗೂ ಇದ್ದಾನ, ಈ ಜಗತ್ತಿನಲ್ಲಿ ಹೀಗೂ ವ್ಯಾಪಿಸಿಕೊಂಡಿದ್ದಾನ, ಭಗವಂತನ ಮಹಿಮೆ ಅನ್ನೋದು ಇಷ್ಟು ಆಶ್ಚರ್ಯಕರವಾಗಿದೆಯಾ ಅಂತ ನಾನು ಮತ್ತೆ ನೆನಪಿಸಿಕೊಳ್ಳುತ್ತೇನೆ, ಆಶ್ಚರ್ಯವಾಗ್ತೇನೆ. ಅಂದರೆ ದೇವರಂದ್ರೇ ಹಾಗೇನೆ, ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇ ನಮ್ಮ ಕೃಷ್ಣನೇ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಅದಕ್ಕೋಸ್ಕರ ಅಂತಹ ವಿಸ್ಮಯನ್ನು ನಾನು ಅನುಭವಿಸ್ತೇನೆ. ಅಷ್ಟು ಮಾತ್ರ ಅಲ್ಲ, ಮಹಾರಾಜನ್ ಹೃಷ್ಯಾಮಿ ಚ ಪುನಃ, ಮತ್ತೆ ಖುಷಿ ಪಡ್ತೇನೆ ಅದನ್ನು. ಅಂದರೆ ಕಂಡದ್ದು ಮತ್ತೆ ವಿಶ್ವರೂಪ ಕಾಣೋಲ್ಲ, ಕಂಡದ್ದು ಒಂದೇ ಬಾರಿ ವಿಶ್ವರೂಪವನ್ನು, ಆ ಒಂದು ಬಾರಿ ಕಂಡ ವಿಶ್ವರೂಪವನ್ನೇ ಮತ್ತೆ ನೆನಪಿಸಿಕೊಳ್ತೇನೆ, ಆನಂದ ಪಡ್ತೇನೆ. ಅಂದರೆ ಇದು ಏನು ಹೇಳ್ತಾ ಇದ್ದಾನೆ ಸಂಜಯ ಅಂತ ಹೇಳಿದರೆ, ಅದರಿಂದಾಗಿ ಇವತ್ತು ನನಗೆ ಇಲ್ಲಿಯದ್ದೇನು ಬೇಡ ಆಗಿದೆ ಅಂತ. ಇದೇ ದೇವರನ್ನು ಕಂಡ ಮೇಲೆ ಏನಾಗತ್ತೆ ಅಂತ ಹೇಳೋದಕ್ಕೆ ಇದೇ ಸಾಕ್ಷಿ. ಇದನ್ನು 6ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳಿದ್ದಾನೆ. ಅದನ್ನು ಸಂಜಯ್ ತಾನು ಅನುಭವಿಸಿ ಹೇಳ್ತಾ ಇದ್ದಾನೆ. ದೇವರನ್ನು ಕಂಡಿದ್ದೇನಲ್ವ, ಆ ದೇವರ ರೂಪ ಅವತ್ತು ಕಂಡದ್ದು ಇವತ್ತೂ ನೆನಪಿಸಿಕೊಂಡು ನಾನು ಖುಷಿ ಪಡ್ತಾ ಇದ್ದೇನೆ. ನನಗಿನ್ನೇನು ಬೇಡ ಅಂತ ಕಾಣಿಸ್ತಾ ಇದೆ, ಅಷ್ಟು ಆನಂದ ಪಡ್ತಾ ಇದ್ದೇನೆ ಅಂತ ಹೇಳಿ ತನ್ನ ಆ ಅನುಭವವನ್ನು, ಅಂದರೆ ಮಹಾಭಾರತವನ್ನು ಎಲ್ಲ ಹೇಳಿದ್ದಾನೆ ಸಂಜಯ. ಆದರೆ ಈ ಒಂದು ಘಟ್ಟದಲ್ಲಿ ತಾನು ಏನೊಂದು ಆನಂದವನ್ನು ಅನುಭವಿಸಿದ್ದಾನೆ ಅದನ್ನು ಧೃತರಾಷ್ಟ್ರನಿಗೆ ತಾನು ಹೇಳ್ತಾ ಕಡೆಗೆ ಒಂದು ಮಾತನ್ನು ಹೇಳ್ತಾನೆ, ನಿರ್ಣಯವನ್ನು. ಏನಂದರೆ ಧೃತರಾಷ್ಟ್ರ ಕೇಳಿದ್ನಲ್ವ, ಕಿಮಕುರುವತ ಸಂಜಯ ಅಂತ, ನನ್ನವರು ಪಾಂಡವರು ರಣರಂಗದಲ್ಲಿ ಏನು ಮಾಡಿದ್ರು ಅಂತ ಅರ್ಥ ಆಯ್ತು. ಪಾಂಡವರಿಗೆದ್ರಾ ಕೌರವರಿಗೆದ್ರಾ ಅಂತ ಅವನ ಅಭಿಪ್ರಾಯವೇ ಅದಿದ್ದದ್ದು. ಅದಕ್ಕೆ ಉತ್ತರ ಕೊಟ್ಬಿಟ್ಟ. ಸಂಜಯ ಸ್ಪಷ್ಟ ಉತ್ತರ ಕೊಡ್ತಾನೆ, ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀರ್ವಿಜಯೋ ಭೂತಿ ಧ್ರುವ ನೀತಿರ್ಮತಿರ್ಮಮ. ಇದು ಭಗವದ್ಗೀತೆಯಲ್ಲಿ ವೇದವ್ಯಾಸರು ಹಾಕಿದ ಕಡೆಯ ಶ್ಲೋಕ, ಭಗವದ್ಗೀತೆಯ ಕಡೆಯ ಶ್ಲೋಕ. ನೋಡು, ಧೃತರಾಷ್ಟ್ರ ಎಲ್ಲಿ ಯೋಗೇಶ್ವರನಾದ ಕೃಷ್ಣ ಇದ್ದಾನೋ, ಅಂದರೆ ಉಪಾಯವನ್ನು ಬಲ್ಲವರಲ್ಲಿ ಎಲ್ಲರಿಗಿಂತಲೂ ಮೇಲಿರುವಂತಹ ಕೃಷ್ಣ ಇದ್ದಾನೋ, ಅದೇ ರೀತಿ ಧನುರ್ಧರ ಪಾರ್ಥ ಯತ್ರ, ಎಲ್ಲಿ ಧನುರ್ಧಾರಿಯಾದ ಕೋದಂಡ ಈ ಗಾಂಡೀವ ಧನುಸ್ಸನ್ನು ಹಿಡಿದಿರುವಂತಹ ಅರ್ಜುನ ಇದ್ದಾನೋ, ಕೃಷ್ಣಾರ್ಜುನರೆಲ್ಲಿದ್ದಾರೋ ತತ್ರ ಅಲ್ಲಿಯೇ ಶ್ರೀಹಿ ಅಂತೇಳಿದರೆ ರಾಜ್ಯ ಸಂಪತ್ತು.
ಅಂತ ಹೇಳಿದರೆ ಇದರಿಂದ ಸ್ಪಷ್ಟವಾಗಿ ಸಂಜಯ ಸಂದೇಶ ಕೊಡ್ತಾ ಇದ್ದಾರೆ ಧೃತರಾಷ್ಟ್ರನಿಗೆ, ನಿನ್ನ ಮಕ್ಕಳಿಗೆ ರಾಜ್ಯ ಸಿಗೋಲ್ಲ ಅಂತ. ಯಾಕಂದರೆ ಶ್ರೀಹಿ ರಾಜ್ಯಲಕ್ಷ್ಮಿ ಅಲ್ಲೇ ಒಲಿಯುವುದು. ಎಲ್ಲಿ ಅಂತ ಹೇಳಿದ್ರೆ, ಎಲ್ಲಿ ಅರ್ಜುನ ಧನುರ್ಧಾರಿಯಾಗಿ ನಿಂತಿದ್ದಾನೋ, ಅಂದರೆ ಧನುರ್ಧಾರಿಯಾಗಿ ಅಂತ ಯಾಕೆ ಹೇಳ್ತಾ ಇದ್ದಾನೆ? ಬರೀ ಅರ್ಜುನ ಇದ್ದಾನೆ ಅಂತ ಹೇಳಿದ್ರೆ ಸಾಕಾಗೋಲ್ವಾ ಅಂತ ಹೇಳಿದ್ರೆ, ಕೃಷ್ಣನ ಉಪದೇಶದಿಂದ ಪ್ರೇರೇಪಣೆಗೊಂಡು ಯುದ್ಧಕ್ಕೆ ಸನ್ನದ್ಧನಾಗಿ ನಿಂತ ಅರ್ಜುನ ಎಲ್ಲಿದ್ದಾನೋ, ಅಂದರೆ ಇವತ್ತು ಕೃಷ್ಣ ಅವನಿಗೆ ಸಂಪೂರ್ಣ ಭಗವದ್ಗೀತೆಯನ್ನು ಉಪದೇಶ ಮಾಡಿ ಅವನನ್ನು ಸರಿದಾರಿಗೆ ತಂದು ನಿಲ್ಲಿಸ್ಬಿಟ್ಟಿದ್ದಾನೆ. ಅದಕ್ಕೋಸ್ಕರ ಮೊದಲು ನಾನು ಗಾಂಡೀವದನು ಸಿಡಿಯೋಲ್ಲ, ಯುದ್ಧ ಮಾಡೋಲ್ಲ ಅಂತ ಕೂತ ಅರ್ಜುನ ಇವತ್ತು ಹೊಸ ಹುಮ್ಮಸ್ಸಿನಿಂದ ನಿಂತಿದ್ದಾನೆ. ಹೇಗೆ ನಿಂತಿದ್ದಾನೆ ಅಂತ ಹೇಳಿದ್ರೆ, ಅವನನ್ನು ಎದುರಿಸುವ ತಾಕತ್ತು ನಿನ್ನಲ್ಲಿ ಯಾರಿಗೂ ಇಲ್ಲ, ನಿಮ್ಮ ಕೌರವರಲ್ಲಿ ಯಾರಿಗೂ ಇಲ್ಲ. ಒಂದೊಮ್ಮೆ ಯಾರಾದರೂ ಎದುರಿಗೆ ಬಂದರೂ ಕೂಡ ನಾನು ಹಾಗಾದರೂ ಎದುರಿಸಿ, ಏನು ಕರ್ಣನಂಥವರು, ನನ್ನ ಬಳಿ ಪರಶುರಾಮ ಕೊಟ್ಟಂತಹ ರಥ ಇದೆ, ಇಂದ್ರ ಕೊಟ್ಟಂತಹ ಅಸ್ತ್ರ ಇದೆ, ಈ ರೀತಿ ಬಂದರೂ ಕೂಡ ಯತ್ರ ಯೋಗೇಶ್ವರ ಕೃಷ್ಣ, ಎದರಲ್ಲಿದ್ದಾನಲ್ವ ಕೃಷ್ಣ. ಯಾಕಂತ ಹೇಳಿದರೆ ಏನೇನು ಉಪಾಯ ಮಾಡಬೇಕು ಎಲ್ಲ ಉಪಾಯಗಳನ್ನು ತಿಳಿದವನು ಕೃಷ್ಣ. ಹಾಗೆ ಅರ್ಜುನನನ್ನೇ ಎದುರಿಸ್ಲಿಕ್ಕಾಗೋಲ್ಲ, ಧನುರ್ಧಾರಿಯಾದ ಅರ್ಜುನನನ್ನು. ಅವನ ಎದುರಿಗೆ ಕೃಷ್ಣ ಬೇರೆ ಸಾರಥಿಯಾಗಿ ಕೂತಾನೆ. ಕೃಷ್ಣ ಅಂತ ಹೇಳಿದ್ರೆ ಯೋಗೇಶ್ವರ ಅಂತ ಹೇಳಿದ್ರೆ ಎಲ್ಲ ಉಪಾಯವನ್ನು ಬಲ್ಲವ, ಅಂದರೆ ಗೆಲ್ಲುವ ಉಪಾಯ ಅಂತ ಇಟ್ಕೊಂಡ್ರೆ ಎಲ್ಲ ಗೆಲ್ಲುವ ಉಪಾಯವನ್ನು ಬಲ್ಲವ. ಅಂಥ ಕೃಷ್ಣ ಇರಬೇಕಾದ್ರೆ ಅಲ್ಲಿ ರಾಜ್ಯಲಕ್ಷ್ಮಿ ಬರದೇ ಇರ್ತದೇನು? ಅಷ್ಟು ಸಾಧ್ಯವೇ ಇಲ್ಲ, ಬರದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ಮಾತ್ರ ಅಲ್ಲ, ವಿಜಯ ಅಲ್ಲೇ ವಿಜಯ ಅಂದರೆ ಸಾಮಾನ್ಯವಾದ ಜಯ ಅಲ್ಲ, ವಿಶಿಷ್ಟವಾದ ಜಯ. ವಿಶಿಷ್ಟವಾದ ಜಯ ಅಂದರೆ ಮತ್ತೆಲ್ಲೂ ಕಾಣಲಾರದ ಜಯವನ್ನು ಗಳಿಸ್ತಾನೆ. ಅಂದರೆ ಯಾಕೆ ಇಲ್ಲಿ ವಿಜಯ ಅಂತ ಹೇಳ್ತಾ ಇದ್ದಾನೆ ಅಂತ ಹೇಳಿದರೆ, ಯಾರೋ ಸಾಮಾನ್ಯರನ್ನು ಸೋಲಿಸಿದರೆ ಅದು ಬರೀ ಜಯ. ಇಲ್ಲಿ ಸಾಮಾನ್ಯವಾದ ಜಯ ಅಲ್ಲ, ಮತ್ತು ಊಹಿಸಲಾಗದ ಜಯ. ಇವಾಗ ಅರ್ಜುನ ಯಾವ ರೀತಿ ಆ ರಣರಂಗದಲ್ಲಿ ಗೆದ್ದ, ಭೀಷ್ಮಾಚಾರ್ಯರನ್ನು, ದ್ರೋಣಾಚಾರ್ಯರನ್ನು, ಕರ್ಣನನ್ನು, ಇವರೆಲ್ಲ ಸಾಮಾನ್ಯರ. ಅದನ್ನು ಮುಂದೆ ಪರೀಕ್ಷಿತ ಭಾಗವತದಲ್ಲಿ ಹೇಳ್ತಾನೆ, ದೊಡ್ಡ ದೊಡ್ಡ ತಿಮಿಂಗಿಲಗಳು. ಯಾಕೆ ಅಂತ ಹೇಳಿದರೆ ಇವರೆಲ್ಲ ಇಚ್ಛಾಮರಣಿಗಳು. ಹಾಗೆ ನಾನು ಕೊಂದು ಬಿಡ್ತೇನೆ ಅಂತ ಅವರ ಇಚ್ಛೆ ಇಲ್ಲದೆ ಅವರನ್ನು ಕೊಲ್ಲಿಕ್ಕೆ ಆಗೋಲ್ಲ, ಕೆಳಗೆ ಬೀಳಿಸ್ಲಿಕ್ಕೆ ಆಗೋಲ್ಲ. ಅಂಥ ಘಟಾನುಘಟಿಗಳವರು. ಅಂಥವರನ್ನು ಎದುರಿಸಿ ಅವರನ್ನು ಸೋಲಿಸಬೇಕು ಅಂತ ಹೇಳಿದರೆ ಕೃಷ್ಣ ಇಲ್ಲದೆ ಇದ್ದರೆ ಅರ್ಜುನನಿಗೆ ಸಾಧ್ಯವಾಗ್ತಾ ಇತ್ತ? ವರ್ಷಗಟ್ಟಲೆ ಯುದ್ಧ ಮಾಡಿದರೂ ಮಹಾಭಾರತ ಯುದ್ಧ ಮುಗಿತಾ ಇರಲಿಲ್ಲ. ಆದರೆ ಕೃಷ್ಣ ಇದ್ದದರಿಂದ 18ನೇ ದಿನದಲ್ಲಿ ಎಲ್ಲ ಮುಗಿಸ್ಬಿಟ್ಟ. ಕೃಷ್ಣ ಇದ್ದದರಿಂದ ಭೀಷ್ಮಾಚಾರ್ಯರನ್ನು ಹೇಗೆ ಬೀಳಿಸಬೇಕು ಉಪಾಯ ಅವನಿಗೆ ಗೊತ್ತು, ದ್ರೋಣಾಚಾರ್ಯರನ್ನು ಹೇಗೆ ಕೆಡವಬೇಕು ಅವನಿಗೆ ಉಪಾಯ ಗೊತ್ತು, ಕರ್ಣನನ್ನು ಹೇಗೆ ಮುಗಿಸಬೇಕು ಅವನಿಗೆ ಉಪಾಯ ಗೊತ್ತು. ಕೃಷ್ಣನಿಗೆಲ್ಲ ಉಪಾಯವೇ ಗೊತ್ತು. ಅದಕ್ಕಾಗಿ ಅವರು ಅಲ್ಲಿ ಸಂಪಾದನೆ ಮಾಡುವ ಅದು ಬರೀ ಜಯ ಅಲ್ಲ, ವಿಜಯ. ತತ್ರ ಶ್ರೀಹಿ ಸಂಪತ್ತು, ಅಲ್ಲಿಯೇ ವಿಜಯ. ಅಷ್ಟು ಮಾತ್ರ ಅಲ್ಲ, ಭೂತಿಹಿ. ಭೂತಿಹಿ ಅಂತ ಹೇಳಿದ್ರೆ ಏಳಿಗೆ ಅಂತ ಹೇಳಿದ್ರೆ ನಿರಂತರವಾದ ಏಳಿಗೆ. ಭೂತಿ ಅಂತ ಹೇಳಿದ್ರೆ ವಾಸ್ತವಿಕವಾಗಿ ಸಂಪತ್ತು ಅನ್ನೊಂದು ಅರ್ಥ. ಆದರೆ ಶ್ರೀ ಅಂತ ಸಂಪತ್ತು ಬಂದಾಗಿದೆಯಲ್ವ, ಅದಕ್ಕಾಗಿ ಇಲ್ಲೇನಂತ ಹೇಳಿದ್ರೆ ನಿರಂತರ ಏಳಿಗೆಯೇ ಏಳಿಗೆ. ಭೂತಿ ಅಂತ ಹೇಳಿದ್ರೆ ಮತ್ತೆ ಕೆಳಗೆ ಇಳಿಯುವುದೇ ಇಲ್ಲ, ಮತ್ತೆ ಮೇಲೆ 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 ಹೋಗ್ತಾನೆ ಇರುವುದು. ಮತ್ತು ಧ್ರುವ ನೀತಿ, ಅಲ್ಲಿಯೇ ನೀತಿ. ನೀತಿ ಅಂತ ಹೇಳಿದ್ರೆ ನ್ಯಾಯ, ನೀತಿ ಸರಿಯಾದ ಮಾರ್ಗ, ಅದೇ ಸರಿಯಾದ ಮಾರ್ಗ. ಎಲ್ಲಿ ಕೃಷ್ಣ ಇದ್ದಾನೆ, ಧನುರ್ಧಾರಿ ಅರ್ಜುನ ಇದ್ದಾನೆ, ಅದೇ ಸರಿಯಾದ ಮಾರ್ಗ. ಈ ರೀತಿ ಮಮ ಧ್ರುವ ನೀತಿ, ಇದು ನನ್ನ ಧ್ರುವಮತಿ ಅಂತ ಹೇಳಿದ್ರೆ ಗಟ್ಟಿಯಾದ ನಿಲುವು ಅಂತ ಹೇಳ್ತಾ ಇದ್ದಾನೆ ಸಂಜಯ. ಇದು ನನ್ನ ಗಟ್ಟಿಯಾದ ನಿಲುವು. ನಾನು ಇಲ್ಲಿವರೆಗೆ ಭಗವದ್ಗೀತೆಯನ್ನು ಕೇಳಿ ಆ ವಿಶ್ವರೂಪವನ್ನು ಕಂಡು ನನ್ನ ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ಕೃಷ್ಣಾರ್ಜುನರನ್ನು ಎದುರಿಸುವ ತಾಕತ್ತು ನಿನ್ನ ಸೈನ್ಯದಲ್ಲಿ ಯಾರಿಗೂ ಇಲ್ಲ. ಆದ್ದರಿಂದ ನನ್ನ ಅಭಿಪ್ರಾಯದಂತೆ ನೀನು ನಿನ್ನ ಮಕ್ಕಳಿಂದ ಸಹಿತವಾಗಿ ಕೃಷ್ಣನಿಗೆ ಶರಣಾಗುವುದು ಒಳ್ಳೆಯದು. ಪಾಂಡವರಿಗೆ ನೀನು ಸಂಧಿ ಮಾಡಿಕೊಳ್ಳುವುದು, ಅವರೊಟ್ಟಿಗೆ ರಾಜಿ ಮಾಡಿಕೊಳ್ಳುವುದು ಒಳ್ಳೆಯದು. ಇಲ್ಲದೇ ಇದ್ದರೆ ನಿನ್ನ ಮಕ್ಕಳಿಗೆ ಸೋಲು ಸಾವು ಖಚಿತ ಅನ್ನುವಂಥದ್ದು ನನ್ನ ದೃಢವಾದ ನಿಲುವು ಅಂತ ಸಂಜಯ ತಾನು ಪ್ರತಿಪಾದನೆಯನ್ನು ಮಾಡ್ತಾ ಇದ್ದಾನೆ. ಈ ಶ್ಲೋಕಕ್ಕೆ ಇದೊಂದೇ ಮುಖದ ಅರ್ಥ ಅಲ್ಲ. ಮತ್ತೇನೆಂದರೆ ಈ ಶ್ಲೋಕದ ಮೂಲಕ ವೇದವ್ಯಾಸರು ಸಂಜಯನ ಬಾಯಿಯಲ್ಲಿ ಇಡೀ ಗೀತೆಯ ಸಾರವನ್ನು ತಾವು ನುಡಿಸ್ತಾ ಇದ್ದಾರೆ. ಅಂದರೆ ಇಡೀ ಗೀತೆ ನಮಗೆ ಸಂಪೂರ್ಣ ಗೊತ್ತಾಗದೇ ಇದ್ದರೆ ಕಡೆಯ ಪಕ್ಷ ಇಷ್ಟಾದರೂ ಗೊತ್ತಾದರೂ ಸಾಕು ಅಂತ.
ಏನಂದರೆ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯೋರ್ಭೂತಿ ಧ್ರುವ ನೀತಿರ್ಮತಿರ್ಮಮ ಅಂತ ಹೇಳ್ತಾ, ಎಲ್ಲಿ ಯೋಗೇಶ್ವರನಾದಂತಹ ಕೃಷ್ಣ ಇದ್ದಾನೋ, ಎಲ್ಲಿ ಧನುರ್ಧಾರಿಯಾದ ಅರ್ಜುನ ಇದ್ದಾನೋ, ಅಲ್ಲಿಯೇ ಸಂಪತ್ತು, ವಿಜಯ, ಅಭಿವೃದ್ಧಿ ಹಾಗೂ ಸರಿಯಾದ ಮಾರ್ಗ ಎಲ್ಲವೂ ಅಲ್ಲೇ ಇರುವಂಥದ್ದು ಅಂತ ಕೃಷ್ಣ ಹೇಳ್ತಾ, ನಮ್ಮ ಬದುಕಿನಲ್ಲಿ ನಾವು ಯಾವ ರೀತಿ ಬದುಕಬೇಕಾಗಿದೆ ಅದನ್ನು ಬಹಳ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾನೆ. ನಾವು ಅರ್ಜುನರಾಗಬೇಕಾಗಿದೆ ಅಂತ. ಅದು ಯಾವ ರೀತಿ ಅಂದರೆ ಪಾರ್ಥ ಅಂತ ಹೇಳ್ತಾ ಇದ್ದಾನೆ. ಯತ್ರ ಪಾರ್ಥೋ ಧನುರ್ಧರಃ ಅಂತ. ಅರ್ಜುನ ಅಂತಕ್ಕಿಂತಲೂ ಪಾರ್ಥ ಶಬ್ದವನ್ನು, ಪಾರ್ಥ ಅಂತ ಹೇಳಿದರೆ ಪೃಥಯ ಮಗ ಅಂತ ನಾವು ಹಿಂದೆ ಕೇಳಿದ್ದೇವೆ, ಕುಂತಿ ಮಗ ಅಂತ. ಎಲ್ಲಿ ಕುಂತಿಯ ಮಗ ಅಂತ ಅರ್ಜುನನನ್ನು ಕೃಷ್ಣ ಕರೀತಾ ಇದ್ದ, ಆಗೆಲ್ಲ ನಮಗೆ ನೆನಪಾಗ್ತಾ ಇದ್ದದ್ದೇನು ಅಂದರೆ ಧೃತಿ ಕುಂತ್ಯಾಹ ಅಂತ. ಅಂದರೆ ಗಟ್ಟಿಯಾದ ನಿಲುವು ಅಂತ ಹೇಳಿದರೆ ಅದು ಕುಂತಿಯನ್ನು ನೋಡಿ ಕಲಿಬೇಕು ಅಂತ. ಆ ರೀತಿ ಇಲ್ಲಿ ಪಾರ್ಥ ಅಂತ ಹೇಳುವ ಮೂಲಕ ಗಟ್ಟಿಯಾದ ನಿಲುವುಳ್ಳ ಕುಂತಿಗೆ ಸಂಬಂಧಪಟ್ಟವನು, ಕುಂತಿಯ ಮಗ. ಇಲ್ಲಿ ನಾವೆಲ್ಲರೂ ಕೂಡ ಇಂಥ ಪಾರ್ಥರಾಗಬೇಕು ಅಂತ ಹೇಳಿದರೆ ನಾವು ಕೂಡ ಗಟ್ಟಿಯಾದ ನಿಲುವುಳ್ಳವರಾಗಬೇಕು. ಆ ಗಟ್ಟಿಯಾದ ನಿಲುವುಳ್ಳವರು ನಮ್ಮ ಬದುಕಿನಲ್ಲಿ, ಯಾಕಂದರೆ ಜೀವನದಲ್ಲಿ ಒಂದು ಗುರಿ ಇರಬೇಕು. ಗುರಿ ಇಲ್ಲದಿದ್ದರೆ ಅವನ ಜೀವನದಲ್ಲಿ ಏನೂ ಸಾಧಿಸಲಿಕ್ಕಾಗೋಲ್ಲ. ಅದರೊಟ್ಟಿಗೆ ಆ ಗುರಿಯನ್ನು ಸಾಧಿಸಲಿಕ್ಕೆ ಅವನು ತೊಡಗಿರಬೇಕು. ಅದಕ್ಕಾಗಿಯೇ ಧನುರ್ಧರಃ ಅಂತ ಹೇಳ್ತಾ ಇರುವಂಥದ್ದು. ಧನುಸ್ಸನ್ನು ಹಿಡಿದು ನಿಂತಿದ್ದಾನೆ ಅಂದರೆ ಕಾರ್ಯೋನ್ಮುಖನಾಗಿ ನಿಂತಿದ್ದಾನೆ. ಅಂದರೆ ಒಬ್ಬ ವ್ಯಕ್ತಿ ತಾನು ತಿಳ್ಕೊಳ್ಬೇಕು. ತಿಳ್ಕೊಂಡು ಸುಮ್ಮನೆ ಕೂತ್ರೆ ಪ್ರಯೋಜನ ಇಲ್ಲ. ಮತ್ತೇನಂತ ಹೇಳಿದರೆ ತಾನು ಈ ಯುದ್ಧಕ್ಕೋಸ್ಕರ ಸನ್ನದ್ಧನಾಗಿ ನಿಲ್ಲಬೇಕು. ಯಾವ ಯುದ್ಧ ಅಂತೇಳಿದರೆ ಈ ಪಾಪದ ವಿರುದ್ಧ ಹೋರಾಟಕ್ಕೆ. ನಮ್ಮ ಒಳಗೆ ಏನು ಪಾಪಗಳು ಕೂತಿದೆ, ಜನ್ಮಾಂತರಗಳಿಂದ ನಾವು ಸಂಪಾದನೆ ಮಾಡಿದಂತಹ ಪಾಪ, ಆ ಪಾಪವೇ ದೊಡ್ಡ ಶತ್ರುಗಳು. ಇದನ್ನು ಮಧ್ವಾಚಾರ್ಯರು ಹೇಳ್ತಾರೆ. ಮಹಾಭಾರತ ಯುದ್ಧದಲ್ಲಿ ಈ ಕೌರವರ ಸೈನ್ಯದಲ್ಲಿದ್ದದೆಲ್ಲ ಪಾಪಗಳು, ಪಾಂಡವರ ಸೈನ್ಯದಲ್ಲಿದ್ದದೆಲ್ಲ ಪುಣ್ಯಗಳು ಅಂತ. ಆ ರೀತಿ ಪಾಪದ ವಿರುದ್ಧವಾಗಿ ಹೋರಾಟವನ್ನು ಮಾಡಲಿಕ್ಕೆ ನಾವು ಸನ್ನದ್ಧರಾಗಿ ನಿಲ್ಲಬೇಕು. ಧನುಸ್ಸನ್ನು ಹಿಡಿದು ನಿಲ್ಲಬೇಕು ಅಂತೇಳಿದರೆ ನಮ್ಮ ಪಾಲಿನ ಕರ್ತವ್ಯ ಏನು, ಆ ಕರ್ತವ್ಯವನ್ನು ಮಾಡಬೇಕಾಗಿದೆ. ಸ್ವವಿಹಿತ ವೃತ್ತ್ಯ ಭಕ್ತ್ಯ ಭಗವದ್ ಆರಾಧನಮೇವ ಪರಮೋ ಧರ್ಮ. ಇದು ಇಡೀ ಗೀತೆಯ ಸಾರ. ಅದನ್ನೆಲ್ಲಿ ಹೇಳ್ತಾ ಇರೋದು ನಮಗೆ ವಿಹಿತವಾದ ರೀತಿಯಿಂದ. ಯಾಕಂದರೆ ಅರ್ಜುನ ಧನುರ್ಧಾರಿಯಾಗಿ ನಿಂತ, ಅದಕ್ಕೆ ಧನುರ್ಧರ ಅರ್ಜುನ ಅಂತ, ಪಾರ್ಥ ಅಂತ ಹೇಳ್ತಾ ಇರೋದು. ಧನುರ್ಧಾರಿಯಾದ ಅರ್ಜುನ ಅಂತ ಹೇಳ್ತಾ ಇದ್ದಾರೆ ಹೊರತು ಇನ್ಯಾವುದೂ ಧಾರಿಯಾದ ಅರ್ಜುನ, ಇವಾಗ ದಂಡಧಾರಿಯಾದ ಅರ್ಜುನ ಪಾರ್ಥ ಅಂತ ಹೇಳ್ತಾ ಇಲ್ಲ. ಅವನು ದಂಡನ್ನು ಹಿಡ್ಕೊಂಡಿರ್ಬೋದು, ಅದಲ್ಲ ಧನುರ್ಧಾರಿ. ಯಾಕಂತ ಹೇಳಿದ್ರೆ ಧನುಸ್ಸನ್ನು ಹಿಡಿದದ್ದು ಯಾಕಂತ ಹೇಳಿದ್ರೆ ಕ್ಷತ್ರಿಯನಾಗಿ ಹೋರಾಟ ಮಾಡಲಿಕ್ಕೆ. ಅದೇ ರೀತಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅವನು ತನ್ನ ಪಾಲಿನ ಕರ್ತವ್ಯ ಏನಿದೆ ಇಲ್ಲಿ, ಅದನ್ನು ಹಿಂದೆ ಕೃಷ್ಣ ಹೇಳಿಯಾಗಿದ್ದಾನೆ, ಸ್ವಾಭಾವಿಕವಾಗಿರುವಂಥದ್ದು. ಅದನ್ನು ಮಾಡಲಿಕ್ಕೆ ತೊಡಗಬೇಕು. ಯಾರನ್ನು ಮುಂದಿಟ್ಕೊಳ್ಬೇಕು ಅಂತೇಳಿದರೆ ಕೃಷ್ಣನನ್ನು ಮುಂದಿಟ್ಕೊಂಡು. ಯತ್ರ ಯೋಗೇಶ್ವರ ಕೃಷ್ಣ, ಕೃಷ್ಣನನ್ನು ಮುಂದಿಟ್ಟುಕೊಂಡು. ಅದು ಎಂಥ ಕೃಷ್ಣ ನೋಡಿ, ಕೃಷ್ಣ ಎನ್ನುವ ಆ ಶಬ್ದದಿಂದಲೇ ಸ್ಪಷ್ಟ ಹೇಳ್ತಾ ಇದೆ, ನಮ್ಮ ಸಮಸ್ತ ಪಾಪಗಳನ್ನು ಕರ್ಷತಿ, ಎಳೆಯುವವನು. ಇದೇ ಕೃಷ್ಣ ಹಿಂದೆ ಹೇಳಿ ಆಗಿದೆ, ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ. ಎಲ್ಲ ಪಾಪಗಳಿಂದ ನಿನ್ನನ್ನು ಬಿಡುಗಡೆಗೊಳಿಸ್ತೇನೆಯ್ಯ, ನೀನೇನು ಯೋಚನೆ ಮಾಡಬೇಡ ಅಂತ. ಆ ರೀತಿ ನಮ್ಮ ಎಲ್ಲ ಪಾಪಗಳನ್ನು ಪರಿಹರಿಸುವವನು ಯಾರು ಅಂತ ಹೇಳಿದ್ರೆ ಕೃಷ್ಣ. ಅವನು ಪರಿಹರಿಸಬೇಕು ಅಂತ ಹೇಳಿದ್ರೆ ಆ ಕೃಷ್ಣನ ಮಾತಿನಂತೆ, ಕೃಷ್ಣನ ಆದೇಶದಂತೆ ನಾವು ಧನುರ್ಧಾರಿಗಳಾಗಬೇಕು ಅಂತ ಹೇಳಿದರೆ ನಮ್ಮ ಪಾಲಿನ ಕರ್ತವ್ಯ ಏನಿದೆ ಇಲ್ಲಿ ಅದನ್ನು, ಅಂದರೆ ನನ್ನ ವರ್ಣಾಶ್ರಮಕ್ಕೆ ಉಚಿತವಾದದ್ದನ್ನು ಅದನ್ನು ಮಾಡಬೇಕು. ಹೇಗೆ ಮಾಡಬೇಕು ಅಂತ ಹೇಳಿದರೆ ಭಗವಂತನ ಪೂಜಾರೂಪವಾಗಿ ಮಾಡಬೇಕು. ಇದು ಭಗವಂತನ ಪೂಜೆ. ಯಾಕಂದರೆ ಇವತ್ತು ಅರ್ಜುನ ಧನುಸ್ಸನ್ನು ಹಿಡಿದು ನಿಂತಿದ್ದಾನೆ. ಯಾಕೆ ಅಂತ ಹೇಳಿದರೆ ಇಡೀ ಭಗವದ್ಗೀತೆಯ ಉಪದೇಶವನ್ನು ಕೇಳಿ, ನಾನಿವಾಗ ಮಾಡುವ ಯುದ್ಧ ನನಗೆ ರಾಜ್ಯ ಸಿಗಬೇಕು ಎನ್ನುವ ಉದ್ದೇಶದಿಂದ ಅಷ್ಟೇ ಅಲ್ಲ, ಮತ್ತು ಇದರಿಂದ ಕೃಷ್ಣನಿಗೆ ಖುಷಿಯಾಗತ್ತೆ, ಕೃಷ್ಣನಿಗೆ ಸಂತೋಷ ಆಗತ್ತೆ. ಅದೇ ಪೂಜೆ, ಅದೇ ಕೃಷ್ಣನ ಪೂಜೆ. ಕೃಷ್ಣ ಇಲ್ಲಿ ಹೇಳಿದ ಪೂಜೆ ಅದೇ. ನನಗೆ ಯಾವುದರಿಂದ ಖುಷಿಯಾಗತ್ತೋ ಅದನ್ನು ಮಾಡು. ಅದೇ ನಮ್ಮ ಸ್ವವಿಹಿತವಾದಂತಹ ವೃತ್ತಿ. ಅದನ್ನು ಮಾಡಲಿಕ್ಕೋಸ್ಕರ ಅರ್ಜುನ ನಿಂತಿದ್ದಾನೆ. ಹಾಗೆ ನಾವು ನಿಲ್ಲಬೇಕಾದದ್ದು. ಆ ಕೃಷ್ಣನನ್ನು ನಾವು ಏನು ತಿಳ್ಕೊಳ್ಬೇಕಾದದ್ದು? ಯೋಗೇಶ್ವರ. ಆ ಕೃಷ್ಣನನ್ನು ಯೋಗೇಶ್ವರ ಅಂತ ತಿಳ್ಕೊಳ್ಬೇಕು.
ಅಂತೇಳಿದರೆ ನಮ್ಮ ಹಾಗಲ್ಲ ಅವನು ಈಶ್ವರ. ಅಂತೇಳಿದರೆ ಸರ್ವೋತ್ತಮನಾದವನು. ಕೃಷ್ಣ ಸರ್ವೋತ್ತಮನಾಗಿದ್ದಾನೆ. ಬರೀ ಸರ್ವೋತ್ತಮ ಅಂತ ಮಾತ್ರ ಅಲ್ಲ ಅವನು, ಮತ್ತು ಯೋಗವನ್ನು ಬಲ್ಲವರಲ್ಲಿ, ಯೋಗ ಅಂತೇಳಿದ್ರೆ ಅವನ ಬಳಿಗೆ ಹೋಗಬೇಕು. ಹೋಗುವುದನ್ನು ಏನು ತಿಳಿಸುವ ಮಾರ್ಗ ಅದೇ ಗೀತೆ, ಅದು ಯೋಗಶಾಸ್ತ್ರ ಅಂತಲೇ ಕರೆಯುವಂಥದ್ದು. ಈ ಭಗವದ್ಗೀತೆಯ ಒಡೆಯ ಅವನೇ, ಗೀತಾಶಾಸ್ತ್ರದ ಒಡೆಯ ಅವನೇ. ಅಂತಹ ಆ ಗೀತೆಯ ಒಡೆಯನಾದ ಭಗವಂತನಿಂದ ಆ ಗೀತಾ ಮಾತುಗಳನ್ನು ನಾವು ಕೇಳಿ ಅದನ್ನು ನಮ್ಮಲ್ಲಿ ಅಳವಡಿಸಿಕೊಂಡು ನಾವು ಕೂಡ ನಮ್ಮ ಪಾಲಿನ ಕರ್ತವ್ಯ ಇಲ್ಲಿ ಮಾಡಲಿಕ್ಕೋಸ್ಕರ ನಿಂತಿದ್ದೇವೆ, ಪ್ರಯತ್ನಕ್ಕೆ ತೊಡಗಿದ್ದೇವೆ ಅಂತ ಹೇಳಿದರೆ ಜೀವನದಲ್ಲಿ ಅವನಿಗೆ ಯಾವತ್ತೂ ಜಯವೇ. ಅವನಿಗೆ ಎಲ್ಲ ವಿಧವಾದ ಸಂಪತ್ತು ಇಲ್ಲಿಯೂ ಮುಂದೆಯೂ, ಮರಣಾನಂತರವೂ ಇಲ್ಲಿಯೂ ಸಿಗುತ್ತದೆ. ಮತ್ತು ಜೀವನದಲ್ಲಿ ಯಾವತ್ತೂ ವಿಜಯವೇ ವಿಜಯ. ಯಾಕಂತೇಳಿದರೆ ಒಳಗೆ ಇರಬೇಕಾದದ್ದು ನಾನು ಅಸ್ವತಂತ್ರನಾದವನು, ಭಗವಂತ ಸ್ವತಂತ್ರನಾದವನು. ಯಾಕಂದರೆ ಅವನು ಸಾರಥಿ, ಈ ದೇಹವೆಂಬ ರಥದ ಸಾರಥಿ ಕೃಷ್ಣ. ಅವನೆಲ್ಲಿ ಕರ್ಕೊಂಡು ಹೋಗ್ತಾನೋ ನಾವು ಅದನ್ನು ಅಲ್ಲಿಗೆ ಹೋಗೋದು. ಅರ್ಜುನನಿಗೆ ಏನು ಹೇಳಿದ, ಇಲ್ಲಿ ಬಿಡು, ಅಲ್ಲಿ ಬಿಡು, ಅಲ್ಲಿ ಬಿಡು, ಆ ರೀತಿ ಅರ್ಜುನ ಬಿಟ್ಟ. ಆ ರೀತಿ ನಾವು ಸ್ವತಂತ್ರವಾಗಿ ಕರ್ಮ ಮಾಡುವವರು, ನಾವು ಕರ್ಮ ಮಾಡುವವರೇ. ಇವಾಗ ಯುದ್ಧ ಅರ್ಜುನ ಮಾತ್ರ ಮಾಡಿದ್ನ, ಕೃಷ್ಣ ಮಾಡಿದ್ನ? ಅರ್ಜುನ ಮೇಲು ನೋಟಕ್ಕೆ ಮಾಡಿದ, ಆದರೆ ನಿಜವಾಗಿಯೂ ಅರ್ಜುನನ ಮೂಲಕ ಕೃಷ್ಣನೇ ಮಾಡಿದ ಹೋರಾಟವನ್ನು. ನಿಜವಾಗಿ ಮಾಡಿದ್ದು ಕೃಷ್ಣನೇ ಹೋರಾಟವನ್ನು. ಯಾಕಂದರೆ ಇದು ಎಲ್ಲ ಕೌರವರ ಕಡೆಯವರಿಗೂ ಗೊತ್ತು. ನಿಜವಾಗಿ ಹೋರಾಟ ಮಾಡ್ತಾ ಇರುವವನು ಕೃಷ್ಣನೇ, ಅರ್ಜುನನ ಮೂಲಕ. ಅರ್ಜುನನನ್ನೇ ಎದರಲ್ಲಿ ಇಟ್ಕೊಂಡಿದ್ದಾನೆ. ಹಾಗೆಯೇ ನಮ್ಮ ಮೂಲಕ ದೇವರು ಎಲ್ಲವನ್ನು ಮಾಡಿಸ್ತಾನೆ. ಅವನ ಆದೇಶದಂತೆ, ಅವನ ಆಜ್ಞೆಯಿಂದ ನಾವು ಮಾಡಿದ್ವು ಅಂತೇಳಿದರೆ ನಮಗೆ ಯಾವತ್ತೂ ಸೋಲಿಲ್ಲ, ವಿಜಯವೇ. ಅಷ್ಟು ಮಾತ್ರ ಅಲ್ಲ, ದಿನದಿಂದ ದಿನಕ್ಕೆ ವೃದ್ಧಿಯೇ. ಅಷ್ಟು ಮಾತ್ರ ಅಲ್ಲ, ಸರಿಯಾದ ಮಾರ್ಗದಲ್ಲಿ ಹೋಗ್ತೇವೆ ಅನ್ನುವಂಥದ್ದು ಸಂಜಯನ ದೃಢವಾದ ಮಾತು. ಇದೇ ಗೀತೆಯ ದೃಢವಾದ ಮಾತು. ಅಂದರೆ ಗೀತೆಯ ಆದೇಶದಂತೆ, ಸಂದೇಶದಂತೆ ನಾವು ಸಾಗಿದರೆ ಜೀವನದಲ್ಲಿ ಸೋಲಿಲ್ಲ ಅನ್ನುವಂಥದ್ದು ಈ ಗೀತೆಯ ಸಾರ. ಇದನ್ನು ನಾವು ತಿಳ್ಕೊಳ್ಬೇಕಾದದ್ದು. ಇಂತಹ ಗೀತೆಯ 18 ಅಧ್ಯಾಯಗಳನ್ನು ನಾವು ಬಹಳ ಸಮಯದಿಂದ ನೋಡ್ಕೊಂಡು ಬಂದಿದ್ದೇವೆ. ಇದು ಸಾಧ್ಯವಾದದ್ದು ಆ ಕೃಷ್ಣನ ಅನುಗ್ರಹದಿಂದಲೇ. ಯಾಕಂತ ಹೇಳಿದರೆ ಕೃಷ್ಣ ನುಡಿಸಿದರೆ ನುಡಿಬಹುದಷ್ಟೇ ಹೊರತು ಭಗವದ್ಗೀತೆಯನ್ನು ಇಲ್ಲದೇ ಇದ್ದರೆ ಇದನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟ. ಅರ್ಥ ಮಾಡಿಕೊಂಡರೂ ಕೂಡ ಅದನ್ನು ಹೇಳುವುದು ಇನ್ನೂ ಕಷ್ಟ. ಅದರಲ್ಲೂ ಕೂಡ ಆದಷ್ಟು ಸರಳವಾಗಿ ಹೇಳಬೇಕು ಅಂತ ಹೇಳಿದರೆ ಅದು ಒಳಗೆ ಕೂತ ಕೃಷ್ಣನೇ ತಾನು ಹೇಳಿಸಬೇಕು. ಆ ರೀತಿ ಕೃಷ್ಣ ನನ್ನೊಳಗೆ ಕೂತು ತಾನು ತಿಳಿಸಿದ್ದಾನೆ. ಆ ತಿಳಿಸಿದ್ದನ್ನು ನಾನು ನಿಮಗೆ ತಿಳಿಸಿದ್ದೇನೆ. ಅದರಿಂದಾಗಿ ನಾನು ನಿಜವಾಗಿಯೂ ಕೂಡ ನಿಮ್ಮ ಹಾಗೆ ಒಬ್ಬ ಶ್ರೋತೃವಾಗಿ ನಾನು ಕೇಳಿದ್ದೇನೆ. ಕೃಷ್ಣ ಒಳಗೆ ಹೇಳಿಸಿದ್ದಾನೆ. ಅದರಲ್ಲಿ ನನ್ನ ಕರ್ತವ್ಯ ಅಂತ ತಿಳಿದು ನಾನು ಹೇಳುವುದಕ್ಕಿಂತ ಮುಂಚೆ, ಯಾಕಂದರೆ ನನ್ನ ಕರ್ತವ್ಯ ಕೃಷ್ಣನೇ ಹೇಳಿದಾಗೆ ನಿನ್ನ ಪ್ರಯತ್ನವನ್ನು ನೀನು ಮಾಡುವನು, ಮತ್ತು ಮಾಡಿಸುವವನು ನಾನು. ಹಾಗೆ ನನ್ನ ಪ್ರಯತ್ನ ಅಂತೇಳಿ ಇದಕ್ಕೆ ಮಹದುಪಕಾರ ಮಾಡಿರುವಂಥವ್ರು. ಯಾಕಂದರೆ ಗೀತೆಗೆ ನಾವು ಅರ್ಥ ತಿಳ್ಕೊಳ್ಬೇಕು ಅಂತೇಳಿದರೆ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ. ಮೊದಲಿಂದ ಕಡೆಯ ತನಕ ಒಂದೇ ಅರ್ಥ ಇರಬೇಕು ಅದಕ್ಕೆ. ಅಷ್ಟು ಮಾತ್ರ ಅಲ್ಲ, ಆ ಅರ್ಥ ನಮಗೆ ಹೌದು ಅಂತ ಕಾಣಬೇಕು. ನಮಗೆ ಬರೀ ಹೌದು ಅಂತ ಕಂಡ್ರೆ ಸಾಕಾಗೋದಿಲ್ಲ, ಅದು ಕೃಷ್ಣನ ಅಭಿಪ್ರಾಯ ಆಗಿರಬೇಕು. ಯಾವ ಗೀತೆಯನ್ನು ಕೃಷ್ಣ ಉಪದೇಶ ಮಾಡಿದ ಅವನಿಗೆ ಅದೇ ಅಭಿಪ್ರಾಯವಾಗಿರಬೇಕು. ಇದನ್ನು ತಿಳಿದವರು ಜಗದ್ಗುರುಗಳಾದಂತಹ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದರು, ಮಧ್ವಾಚಾರ್ಯರು. ಯಾಕಂದರೆ ಸಾಕ್ಷಾತ್ ವೇದವ್ಯಾಸರ ಬಳಿ ಹೋಗಿ ತಾವು ಆ ಗೀತಾರ್ಥವನ್ನು ತಿಳ್ಕೊಂಡು ಬಂದವರು. ಆ ಕೃಷ್ಣನೇ ಬದರಿನಾರಾಯಣ. ಯಾಕಂದರೆ ನರನಾರಾಯಣರೇ ಇಲ್ಲಿ ಅರ್ಜುನ ಕೃಷ್ಣರಾಗಿ ಬಂದರು ಅಂತ. ಅಂತಹ ಆ ನಾರಾಯಣನ ಮುಂದೆ, ಬದರಿನಾರಾಯಣನ ಮುಂದೆ ಮಧ್ವಾಚಾರ್ಯರು ತಾವು ಗೀತೆಗೆ ಅರ್ಥ ಬರೆದದ್ದನ್ನು ಹೇಳಿ ಆ ನಾರಾಯಣನಿಂದ ಪ್ರಶಸ್ತಿಯನ್ನು ಪಡೆದವರು. ಮತ್ತೆ ಹೇಳು ಅಂತ. ಅಷ್ಟು ಮಾತ್ರ ಅಲ್ಲ, ನಿನಗೆ ಇಷ್ಟೇ ಅಲ್ಲಪ್ಪ ಗೀತೆ ಅರ್ಥ ಗೊತ್ತಿರೋದು, ಇನ್ನೂ ಗೊತ್ತಿದೆ, ಹೇಳು ಅಂತ. ಹೀಗೆ ಆ ಮಧ್ವಾಚಾರ್ಯರು ಭಗವಂತನ ಮುಂದೆ ಹೇಳಿ ಇದು ಸರಿಯಾಗಿದೆ ಅಂತ ತಾವು ಪ್ರಶಸ್ತಿ ಪಡೆದು ಬಂದವರು. ಅಂತಹ ಮಧ್ವಾಚಾರ್ಯರ ಭಾಷ್ಯವನ್ನು ಅವರು ಏನು ಅರ್ಥ ಹೇಳಿದ್ದಾರೆ, ಅದಕ್ಕೆ ಗೀತೆಗೋಸ್ಕರ 2 ಗ್ರಂಥವನ್ನು ಮಧ್ವಾಚಾರ್ಯರು ರಚನೆ ಮಾಡಿದ್ದಾರೆ. ಇದರ ಅರ್ಥವನ್ನು ನಮಗೆ ತಿಳಿಸ್ಲಿಕ್ಕೋಸ್ಕರ ಗೀತಾ ಭಾಷ್ಯ, ಗೀತಾ ತಾತ್ಪರ್ಯ ಅಂತ. ಆ 2 ಯಥಾಶಕ್ತಿ ನನಗೆ ಎಷ್ಟು ದೇವರು ಶಕ್ತಿ ಕೊಟ್ಟಿದ್ದಾರೋ, ಮಧ್ವಾಚಾರ್ಯರು ಎಷ್ಟು ಅನುಗ್ರಹ ಮಾಡಿದಾರೋ ಅದಕ್ಕೆ ಅನುಗುಣವಾಗಿ ಅಧ್ಯಯನವನ್ನು ಮಾಡ್ತಾ, ಅದಕ್ಕೆ ಎಲ್ಲೆಲ್ಲಿ ಅರ್ಥ ಆಗೋದಿಲ್ಲ ಅಲ್ಲಿ ಅರ್ಥವನ್ನು ತಿಳಿಸುವಲ್ಲಿ ಜಯತೀರ್ಥರು
ಟೀಕಾಕೃತ್ಪಾದರು ತಾವು ಪ್ರಮೇಯ ದೀಪಿಕಾ, ನ್ಯಾಯ ದೀಪಿಕಾ ಅಂತ 2 ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಅದನ್ನು ನೋಡಿಕೊಳ್ಳುತ್ತಾ ನಂತರ ನರಹರಿ ತೀರ್ಥರು ತಾವು ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಅದನ್ನು ಆದಷ್ಟು ನೋಡ್ತಾ ಅದರೊಟ್ಟಿಗೆ ಇದೆಲ್ಲ ಸಾರ ಸಂಗ್ರಹವಾಗಿ ಸರಳವಾಗಿ ನಮಗೆ ಸೆರೆ ಹಿಡಿದು ಕೊಟ್ಟವರು ಮಂತ್ರಾಲಯ ಪ್ರಭುಗಳಾದಂತಹ ರಾಘವೇಂದ್ರ ಸ್ವಾಮಿಗಳು ಗೀತಾಭಿವೃತ್ತಿ ಅಂತ ಗ್ರಂಥದಲ್ಲಿ. ಅದನ್ನು ಪ್ರಧಾನವಾಗಿ ಇಟ್ಟುಕೊಂಡು ಈ ಗೀತೆಯ ಉಪನ್ಯಾಸವನ್ನು ಆ ಭಗವಂತ ನುಡಿಸಿದ್ದನ್ನು ನುಡಿದಿದ್ದೇನೆ. ನಿಜವಾಗಿಯೂ ಕೂಡ ಇದರಿಂದ ಸಜ್ಜನರಿಗೆ, ಭಗವದ್ಭಕ್ತರಿಗೆ ಉಪಕಾರ ಆಗಿದೆ. ಭಗವಂತನಲ್ಲಿ ಭಕ್ತಿ ಮೂಡಿದೆ, ಭಗವಂತನ ವಿಚಾರ ಗೊತ್ತಾಗಿದೆ, ಗೀತೆಯಲ್ಲಿ ಇನ್ನೂ ಆಸಕ್ತಿ ಹೆಚ್ಚಾಗಿದೆ ಅಂತ ಹೇಳಿದರೆ ನಿಜವಾಗಿಯೂ ಕೂಡ ಈ ದೀರ್ಘವಾದ ಗೀತಾ ಉಪನ್ಯಾಸದ ಇದೇ ದೊಡ್ಡ ಪ್ರಯೋಜನ ಅಂತ ನಾನು ತಿಳ್ಕೊಳ್ತೇನೆ. ಯಾಕೆ ಅಂತ ಹೇಳಿದರೆ ಈ ಭಗವದ್ಗೀತೆ ಅನ್ನೋದು ಬರಿಯ ಒಂದು ಗ್ರಂಥವಾಗಿ ನಮ್ಮ ಮುಂದೆ ನಿಲ್ಲೋಲ್ಲ. ಮತ್ತೇನೆಂದರೆ ಗೀತೆಯನ್ನು ಮಾತೆ ಅಂತ ಕರಿತೇವೆ ನಾವು. ಗೀತಾ ಮಾತೆ. ಮಾತೆ ಅಂದರೆ ನಮಗೆ ಇನ್ನೊಬ್ಬಳು ತಾಯಿ ಇದ್ದಾಗೆ. ಯಾವ ರೀತಿ ಆ ತಾಯಿ ನಮಗೆ ಹುಟ್ಟು ಕೊಡ್ತಾಳೆ, ಅದೇ ರೀತಿ ಈ ಭಗವದ್ಗೀತೆ ಅನ್ನುವಂಥದ್ದು ಈ ತಾಯಿ ನಮಗೆ ಇನ್ನೊಂದು ಮರು ಹುಟ್ಟು ಕೊಡ್ತಾಳೆ. ಹೇಗೆ ಅಂತ ಹೇಳಿದರೆ ತಪ್ಪು ದಾರಿಯಲ್ಲಿ ಹೋಗುತ್ತಾ ಇದ್ದ ನಮ್ಮನ್ನು ಸರಿದಾರಿಯಲ್ಲಿ ತಂದು ನಿಲ್ಲಿಸಿ ಭಗವಂತನ ಬಳಿಗೆ ಹೋಗಲಿಕ್ಕೆ ನಮಗೆ ಮಾರ್ಗದರ್ಶನ ಮಾಡಿಕೊಡ್ತಾಳೆ. ಯಾವ ರೀತಿ ಅಮ್ಮ ಅಪ್ಪನ ಪರಿಚಯ ಮಾಡಿಸಿಕೊಡ್ತಾಳೆ ಜಗತ್ತಿನಲ್ಲಿ. ಯಾಕಂದರೆ ಅಮ್ಮ ಇವರು ನೋಡು ನೀನು ಅಪ್ಪ ಅಂತ ತೋರಿಸದೇ ಇದ್ದರೆ ನಮ್ಗೆ ಅಪ್ಪನ ಪರಿಚಯವೇ ಆಗೋಲ್ಲ. ಹೀಗೆ ಜಗತ್ತಿನಲ್ಲಿ ಅಪ್ಪನ ಪರಿಚಯ ಮೊದಲು ಮಾಡಿಸಿಕೊಡುವವಳು ಅಮ್ಮ. ಹಾಗೆಯೇ ಆ ಜಗದೊಡೆಯನಾದ ಜಗತ್ತಿನ ಅಪ್ಪ ನಾರಾಯಣ ಭಗವಂತ ಅವನ ಪರಿಚಯ ಮಾಡಿಸಿಕೊಡುವ ತಾಯಿಯೇ ಗೀತೆ, ಗೀತಾಮಾತೆ. ಅಂತಹ ಆ ಭಗವದ್ಗೀತೆ ಇದು ನಮ್ಮ ಮೇಲೆ ಪರಿಣಾಮ ಉಂಟು ಮಾಡೇ ಮಾಡುತ್ತೆ. ಇದಕ್ಕೆ ನಾನೇ ಸಾಕ್ಷಿಯಾಗಿರುವಂಥವನು. ಭಗವದ್ಗೀತೆಯಿಂದಾಗಿ ನನ್ನ ಬದುಕನ್ನು ನಾನು ಸಂಪೂರ್ಣ ಬದಲು ಮಾಡಿಕೊಂಡವನು. ಅಂತಹ ಆ ಗೀತೆ, ಭಗವದ್ಗೀತೆ ಅದು ಎಷ್ಟು ಸಲ ಹೇಳಿದರೂ ಕಡಿಮೆಯೇ, ಎಷ್ಟು ಸಲ ಕೇಳಿದರೂ ಕಡಿಮೆಯೇ. ಕೇಳಿದಷ್ಟು ನಮಗೆ ಹೊಸತು ಗೊತ್ತಾಗ್ತಾ ಇರ್ತದೆ. ಅಂತಹ ಭಗವದ್ಗೀತೆಯನ್ನು ಮೊದಲನೇ ಅಧ್ಯಾಯದ ಮೊದಲನೇ ಶ್ಲೋಕದಿಂದ ಕಡೇ ಅಧ್ಯಾಯದ 18ನೇ ಅಧ್ಯಾಯದ ಕಡೇ ಶ್ಲೋಕದವರೆಗೆ 78ನೇ ಶ್ಲೋಕದವರೆಗೆ ಯಾರು ಬಿಡದೆ ತಾವು ಕೇಳಿದ್ದಾರೆ, ಅದನ್ನು ಅನುಸಂಧಾನ ಮಾಡಿಕೊಂಡಿದ್ದಾರೆ. ಅವರು ನಿಜವಾಗಿಯೂ ಭಗವದ್ಗೀತೆಯನ್ನು ಕೇಳಿದ್ದಲ್ಲ, ದೊಡ್ಡ ತಪಸ್ಸು ಮಾಡಿದ್ದವರು. ಕಾರಣ ಏನು ಅಂತ ಹೇಳಿದರೆ ಇಷ್ಟು ದೀರ್ಘ ಕಾಲಗಳು ಆ ಭಗವದ್ಗೀತೆಯನ್ನು ಅದು ಯಾವಾಗಲೂ ಕೆಲವು ಸಲ ಯಾವಾಗಲೂ ಹಾಕ್ತಾಯಿತ್ತು ಭಗವದ್ಗೀತೆ. ಹಾಗೆ ಬಂದರೂ ಕೂಡ ಅದಕ್ಕಾಗಿ ಕಾದು ಕೂತು ಭಗವದ್ಗೀತೆಯನ್ನು ಕೇಳಿದ್ದಾರೆ ಅಂತ ಹೇಳಿದರೆ ನಿಜವಾದ ಆಸಕ್ತಿ ಅದು. ಅದರಿಂದಾಗಿ ಇಂತಹ ಒಂದು ತಪಸ್ಸಿನಿಂದ ಕೃಷ್ಣ ಅನುಗ್ರಹ ಮಾಡಿಯೇ ಮಾಡ್ತಾನೆ. ಆ ಮಧ್ವಾಂತರ್ಗತನಾದಂತಹ ಕೃಷ್ಣ ಖಂಡಿತವಾಗಿಯೂ ಅನುಗ್ರಹ ಮಾಡ್ತಾನೆ, ಈಗಾಗಲೇ ಮಾಡಿದ್ದಾನೆ. ಯಾಕಂದರೆ ಮಾಡಿದ್ರಿಂದಾಗಿಯೇ ಇಷ್ಟು ಕೇಳಲಿಕ್ಕೆ ಸಾಧ್ಯವಾಯಿತು. 18 ಅಧ್ಯಾಯಗಳು. ಯಾಕಂದರೆ ಆ ಒಂದು ಗೀತಾ ಸಾರ ಹೇಳಿ ಕೇಳಿಬಿಡ್ತೇವೆ ಅಂತ ಹೇಳುವವರು ಇರ್ತಾರೆ ಹೊರತು ಇಷ್ಟು ದೀರ್ಘವಾಗಿ ಪ್ರತಿಯೊಂದು ಶ್ಲೋಕ ಕೇಳುವವರು ಕಡಿಮೆನೆ. ಆ ರೀತಿ ಯಾರಾದರೂ 10 ಮಂದಿ ಇದ್ದರೂ ಅವರಿಗೆ ಉಪಯೋಗ ಆಗಲಿ, ಗೀತಾ ಅರ್ಥ ಗೊತ್ತಾಗಲಿ ಅಂತಲೇ ಹೇಳಿರುವಂಥದ್ದು. ಅದರಿಂದಾಗಿ ಯಾರು ಕಡೆಯವರೆಗೆ ಈ ಗೀತೆಯನ್ನು ಕೇಳಿದ್ದಾರೆ ಅವರಿಗೆ ಆ ಕೃಷ್ಣನ ಪೂರ್ತಿ ಅನುಗ್ರಹ ಆಗಲಿ. ಆ ಅನುಗ್ರಹದಿಂದಾಗಿ ಮತ್ತಷ್ಟು ಗೀತೆಯ ಅಧ್ಯಯನದಲ್ಲಿ ಅವರು ತೊಡಗುವಂತಾಗಲಿ. ಎಲ್ಲಿವರೆಗೆ ಅಂತೇಳಿದರೆ ಕಡೆಗೆ ಪ್ರಾಣ ಹೋಗಬೇಕಾದ್ರೆ 4 ಗಗಾರಗಳು ಬೇಕು ಅಂತ ಹೇಳ್ತದೆ. ಮಹಾಭಾರತದಲ್ಲಿ ಭೀಷ್ಮಾಚಾರ್ಯರು ಹೇಳ್ತಾರೆ, ಒಂದು ಗಕಾರ ಏನು ಅಂತೇಳಿದರೆ ಕಡೇ ಕ್ಷಣದಲ್ಲಿ ಅವನ ಬಾಯಿಗೆ ಗಂಗೆ ಬೀಳಬೇಕಂತೆ. 2ನೇಯದ್ದು ಗೋದಾನ ಮಾಡಬೇಕಂತೆ. 3ನೇಯದ್ದು ಗೋವಿಂದ ನಾಮ ಸ್ಮರಣೆ ಅವನ ಬಾಯಲ್ಲಿ ಬರಬೇಕಂತೆ. 4ನೇಯದ್ದು ಗೀತೆ ಅರ್ಧ ಶ್ಲೋಕ, 1/4 ಶ್ಲೋಕ ಆದರೆ ನೆನಪಾದರೆ ಸಾಕಂತೆ. ಪ್ರಾಣ ಹೋಗಬೇಕಾದ್ರೆ ಭಗವದ್ಗೀತೆ 1/4 ಶ್ಲೋಕ ನೆನಪಾದರೂ ಕೂಡ ಅವನು ಸೀದಾ ಭಗವಂತನ ಲೋಕಕ್ಕೆ ಹೋಗ್ತಾನಂತೆ. ಹೀಗೆ ಈ ಗೀತೆ ನಮ್ಮನ್ನು ಭಗವಂತನ ಬಳಿಗೆ ಕರ್ಕೊಂಡು ಹೋಗುವಂಥದ್ದು. ಅದಕ್ಕೋಸ್ಕರ ಈ ಗೀತೆಯನ್ನು ಕೇಳಿದ್ದು ನಮ್ಮನ್ನು ನಿರಂತರ, ಅಂದರೆ ಗೀತಾ ಮಾತೆ ತನ್ನ ಮಡಿಲಲ್ಲಿ ಇಟ್ಟುಕೊಂಡು ಕಡೇ ತನಕ ನಮ್ಮನ್ನು ಕರ್ಕೊಂಡು ಹೋಗಲಿ, ಪ್ರಾಣೋತ್ಕ್ರಮಣದ ಕಾಲದ ತನಕ ಹೋಗಿ ಅಲ್ಲಿ ಕಡೆಗೆ ಆ ಗೀತೆಯನ್ನು ನೆನಪು ಮಾಡ್ತಾ ನಾವು ಪ್ರಾಣ ಬಿಡುವಂತೆ ಆದರೆ ಆಗ ಈ ಜನ್ಮ ಸಾರ್ಥಕ. ಆ ರೀತಿ ಆ ಗೀತೆ ನಮ್ಮಿಂದ ಮಾಡಿಸ್ಲಿ ಅಂತ ಹೇಳ್ತಾ ಯಾರು ಇದನ್ನು ಶ್ರವಣ ಮಾಡಿದ್ದಾರೆ ಅವರಿಗೆ ಇದು ಕಡೆವರೆಗೆ ಮಾತ್ರ ಅಲ್ಲ, ಅಲ್ಲಿಯ ತನಕ ಇಲ್ಲಿ ಹೇಳಿದಾಗೆ ತತ್ರ ಶ್ರೀರ್ ವಿಜಯೋರ್ಭೂತಿ ಧ್ರುವ ನೀತಿರ್ ಮತಿರ್ಮಮ ಅಂತ ಹೇಳಿದಾಗೆ 18 ಅಧ್ಯಾಯವನ್ನು ಭಕ್ತಿ ಶ್ರದ್ಧೆಯಿಂದ ಕೇಳಿದವರಿಗೆ ಎಲ್ಲ ಸಂಪತ್ತು ಇಲ್ಲಿ ಸಿಗ್ತದೆ. ಅಷ್ಟು ಮಾತ್ರ ಅಲ್ಲ, ಅವರಿಗೆ ಯಾವತ್ತೂ ಜೀವನದಲ್ಲಿ ಜಯವೇ, ಸೋಲಾಗುವುದಿಲ್ಲ.
ಅಷ್ಟು ಮಾತ್ರ ಅಲ್ಲ, ಅವರಿಗೆ ಮತ್ತೆ ಮತ್ತೆ ಅಭಿವೃದ್ಧಿಯೇ ಆಗ್ತಾ ಹೋಗ್ತದೆ ಹೊರತು ಅವರಿಗೆ ಏಳಿಗೆಯೇ ಹೊರತು ಯಾವತ್ತೂ ನಷ್ಟ ಆಗುವುದಿಲ್ಲ. ಅದರೊಟ್ಟಿಗೆ ಸರಿಯಾದ ಮಾರ್ಗದಲ್ಲಿ ಹೋಗ್ತಾರೆ ಅಂತ ಏನು ಸಂಜಯ್ ಹೇಳಿದ ಅಂತಹ ಫಲ ದೊರಕುವಂತಾಗಲಿ ಅಂತ ಹೇಳ್ತಾ ಈ ಗೀತೆಯ ಸಂಪೂರ್ಣ ಉಪನ್ಯಾಸವನ್ನು ಆ ಮಧ್ವಾಂತರ್ಗತ ಗೋಪಾಲಕೃಷ್ಣನಿಗೆ ಎಲ್ಲರೂ ಕೂಡ ನಾವು ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಸ್ಸುಹೃತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರಃ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾದಿಕಂ ಪ್ರೀಣಯಾಮೋ ವಾಸುದೇವಂ. ದೇವತಾಮಂಡಲಾಖಂಡಮಂಡನಂ ಪ್ರೀಣಯಾಮೋ ವಾಸುದೇವಂ. ಪ್ರೀಣಯಾಮೋ ವಾಸುದೇವಂ. ಶ್ರೀಕೃಷ್ಣಾರ್ಪಣಮಸ್ತು.